ನೂರು ಮತದ ಒಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತಮ್ಮ ತಯಾರಿ ತುಂಬಾ ಜೋರಾಗಿ ನಡೆಸ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ದಯವಿಟ್ಟು ಪ್ರಿಲಿಮ್ಸ್ ಮೀನ್ಸ್ ಎರಡ್ನು ಕರೆಕ್ಟ್ ಆಗಿ ಓದಿ, ಅದ್ರ ಜೊತೆ ದಯವಿಟ್ಟು ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ. ಬಿಕಾಸ್ ಇಟ್ ಇಸ್ ನಾಟ್ ಅ ಸ್ಪ್ರಿಂಟ್, ಇಟ್ ಇಸ್ ಅ ಮ್ಯಾರಥಾನ್. ಓಕೆ, ಯು ಹ್ಯಾವ್ ಟು ಮೇಂಟೈನ್ ಯೋರ್ ಸೆಲ್ಫ್ ಅಂಡ್ ಸಸ್ಟೈನ್ ಯೋರ್ ಸೆಲ್ಫ್ ಫಾರ್ ಅ ವೆರಿ ಲಾಂಗ್ ಟೈಮ್. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ತಮ್ಮ ಆರೋಗ್ಯ ಕಡೆ ಕೂಡ ಗಮನ ಕೊಡಬೇಕು ಅಂತ ಒಂದು ಕೋರಿಕೆ ಇಡ್ತೀನಿ. ಇವತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ 2024 ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಮೆಸೇಜ್ ಹಾಕಿದ್ರು, ತುಂಬಾ ಜನ ಕೇಳ್ಕೊಂಡ್ರು, ತುಂಬಾ ಜನ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಕೂಡ. ಅದಕ್ಕೋಸ್ಕರ ಈ ಕ್ಲಾಸಸ್ ನ ಮಾಡ್ತಾ ಇದ್ದೀನಿ. ಹಾಗೂ ಈ ಕ್ಲಾಸಸ್ಗೆ ನನ್ನ ಎಫರ್ಟ್ಸ್ ತುಂಬಾ ಹೋಗಿದೆ. ನಾಟ್ ಓನ್ಲಿ ಟು ರೀಡ್ ದ ಎಕನಾಮಿಕ್ ಸರ್ವೆ, ಸಿಂಪ್ಲಿಫೈ ಮಾಡಿ, ಆ ಸಿಂಪ್ಲಿಫೈ ಮಾಡಿದ್ಮೇಲೆ ತುಂಬಾ ಜನ MCQs ಫಾರ್ಮ್ಯಾಟ್ ನಲ್ಲೇ ಬೇಕು ಅಂತ ಹೇಳಿದ್ರಿ. ಆ MCQ ಫಾರ್ಮ್ಯಾಟ್ ನಲ್ಲಿ ಬೇಕು ಅಂದಿದ್ಕೋಸ್ಕರ I have tried to convert the content into MCQs format so that it helps you for your prelims exam. ಅದಕ್ಕೋಸ್ಕರ this is the first class. ಈ ತರನೇ ಸೀರೀಸ್ ಆಫ್ ಕ್ಲಾಸಸ್ ಮಾಡ್ತೀನಿ. I am planning to do 7 classes for economic survey. ಈ 7 classes ನಲ್ಲಿ 13 ಚಾಪ್ಟರ್ಸ್ ಏನಿದೆ ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ, ಆ 13 ಚಾಪ್ಟರ್ಸ್ ನ ಕೂಡ MCQ ಮೂಲಕ I will try to teach you. So I hope you people are ready for it. ಸರಿನಾ? ಫಸ್ಟ್ ಇವತ್ತೇನ್ ನಡೆಯುತ್ತೆ ಅಂದ್ರೆ, ಇವತ್ತಿನ ಚಾಪ್ಟರ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ದ 13th ಚಾಪ್ಟರ್ ಆಫ್ ಕರ್ನಾಟಕ ಎಕನಾಮಿಕ್ ಸರ್ವೆ. ಅದೇನಂದ್ರೆ ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಇನ್ ಕರ್ನಾಟಕ. ಆಯ್ತಾ? ಸೊ ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ವಿ ವಿಲ್ ಫಿನಿಶ್ ಆಫ್ ದ ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಇನ್ ಕರ್ನಾಟಕ. ಈ ಎಂಟೈರ್ ಚಾಪ್ಟರ್ ನ ಓದಿ ಅದ್ರಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನ ತಗೊಂಡು ಅದ್ರ ಮೇಲೆ MCQs ಮಾಡಿದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನನ್ನ ಊಹೆ ಪ್ರಕಾರ ಏನೇನ್ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು ಅದೆಲ್ಲ MCQs ತರ ಕನ್ವರ್ಟ್ ಮಾಡಿ ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಸೊ ನನ್ನ ಪ್ರಕಾರ ಇದನ್ನ ಬಿಟ್ಟು ಕೇಳೋ ಪ್ರಾಬಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ಇಷ್ಟು ನೋಡ್ಕೊಂಡ್ರೆ ನನ್ನ ಪ್ರಕಾರ ಅದು ಸಾಕಾಗುತ್ತೆ. ಅಂಡ್ ನೀವು ಕೂಡ ಒಂದ್ಸತಿ ಓದಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ ನಾನು. ಸರಿನಾ? ಸೊ ಎಕನಾಮಿಕ್ ಸರ್ವೆ ಅಂತ ಹೇಳಿದಾಗ ಎರಡು ನೀವು ನಾಪ್ ಕೇಳ್ಕೊಬೇಕು. ಒಂದು, ಎಕನಾಮಿಕ್ ಸರ್ವೆ ಪ್ರಿಲಿಮ್ಸ್ ಓದೋದೇ ಬೇರೆ ತರ, ಎಕನಾಮಿಕ್ ಸರ್ವೆ ಮೇನ್ಸ್ ಓದೋದೇ ಬೇರೆ ತರ. ಆಯ್ತಾ? ಪ್ರಿಲಿಮ್ಸ್ ನಲ್ಲಿ ಎಕನಾಮಿಕ್ ಸರ್ವೆ ಫ್ಯಾಕ್ಟ್ಸ್ ಮೇಲೆ ನಿಗಾ ಇರಬೇಕು. ನಿಮ್ದು ಗಮನ ಫ್ಯಾಕ್ಟ್ಸ್ ಪ್ರೋಗ್ರಾಮ್ಸ್ ಮೇಲೆ ಕರೆಕ್ಟ್ ಆಗಿರ್ಬೇಕು. ಆ ಫ್ಯಾಕ್ಟ್ಸ್ ಪ್ರೋಗ್ರಾಮ್ಸ್ ನಲ್ಲಿ ಏನೇನ್ ಇನ್ಫಾರ್ಮೇಶನ್ ಇದೆ, ಆ ಇನ್ಫಾರ್ಮೇಶನ್ ನೀವು ಬಾಯ್ಪಾಟ್ ಹಾಕಿರ್ಬೇಕು. ಇದು ಪ್ರಿಲಿಮ್ಸ್ಗೆ. ಮೇನ್ಸ್ಗೆ ಎಕನಾಮಿಕ್ ಸರ್ವೆ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ, ನೀವು ಯಾವುದೇ ಉತ್ತರ ಬರೆಯುವಾಗ ನೀವೇನ್ ವಿಶ್ಲೇಷಣೆ ಕೊಡ್ತೀರಾ, ಆ ವಿಶ್ಲೇಷಣೆಗೆ ಒಂದು ಜಸ್ಟಿಫಿಕೇಶನ್ ಅಂತ ಇರುತ್ತಲ್ಲ, ಆ ಜಸ್ಟಿಫಿಕೇಶನ್ ಬರದೇ ನೀವು ಎಕನಾಮಿಕ್ ಸರ್ವೆಲಿ ಇರೋ ಫ್ಯಾಕ್ಟ್ಸ್ ಇಂದ. ಈ ಎಕನಾಮಿಕ್ ಸರ್ವೆ ಫ್ಯಾಕ್ಟ್ಸ್ ನೀವು ಸ್ಟೇಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಆನ್ಸರ್ ಸ್ಟೋರಿ ಟೆಲ್ಲಿಂಗ್ ಆಗೋಗುತ್ತೆ. ನೀವು ಯಾವ್ದೋ ಒಂದು ಸ್ಟೋರಿ ಬರ್ದಂಗ ಆಗೋಗುತ್ತೆ. ಆ ಸ್ಟೋರಿಗೆ ಒಂದು ವ್ಯಾಲಿಡೇಷನ್ ಕೊಡ್ಬೇಕು, ಆ ಸ್ಟೋರಿಗೆ ಒಂದು ತೂಕ ಕೊಡ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಅಥವಾ ಆ ಆನ್ಸರ್ ನಲ್ಲಿ ಬರ್ಬೇಕು ಅನ್ಸಿದ್ರೆ, ಅದು ಎಕನಾಮಿಕ್ ಸರ್ವೆಲಿ ಇರೋ ಫ್ಯಾಕ್ಟ್ಸ್ ಹಾಕಿದ್ರೆ ಮಾತ್ರ. ಸೊ ಒಂದು ಪ್ರಿಲಿಮ್ಸ್ಗೆ ಫ್ಯಾಕ್ಟ್ಸ್ ಬಾಯ್ಪಾಟ್ ಹಾಕ್ಬೇಕು. ಮೇನ್ಸ್ಗೆ ಆ ಫ್ಯಾಕ್ಟ್ಸ್ ನ ನಿಮ್ದು ಏನ್ ಅನಾಲಿಸಿಸ್ ಇರುತ್ತೆ, ಆ ವಿಶ್ಲೇಷಣೆ ಇರುತ್ತೆ, ಅದಕ್ಕೆ ಯೂಸ್ ಮಾಡ್ಕೊಬೇಕು. ಈ ತರ ಎಕನಾಮಿಕ್ ಸರ್ವೆ ಪ್ರಿಲಿಮ್ಸ್ಗೂ ತುಂಬಾ ಇಂಪಾರ್ಟೆಂಟು, ಮೇನ್ಸ್ಗೂ ತುಂಬಾ ಇಂಪಾರ್ಟೆಂಟು. ಸೊ ತುಂಬಾ ಗಮನ ಇಟ್ಟು ಕೇಳಿ. ಪ್ರಿಲಿಮ್ಸ್ಗೆ ಈಗ ಮಾಡ್ತೀನಿ, ಈಗ ಏನ್ ಮಾಡ್ತೀನಲ್ಲ 7 ಎಪಿಸೋಡ್, ಅದು ಪ್ಯೂರ್ಲಿ ಪ್ರಿಲಿಮ್ಸ್ಗೋಸ್ಕರ. ಮೇನ್ಸ್ ಬಂದಾಗ ನೋಡೋಣ. ಆಯ್ತಾ? ಮೇನ್ಸ್ ಬಂದಾಗ ನಾವು ನೋಡೋಣ ಮೇನ್ಸ್ಗೆ ಎಕನಾಮಿಕ್ ಸರ್ವೆ ಇನ್ಫಾರ್ಮೇಶನ್ ಹೆಂಗ್ ಯೂಸ್ ಮಾಡ್ಕೊಬೇಕು ಅಂತ. ಬಟ್ ನೌ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ದ ಫಸ್ಟ್ ಎಪಿಸೋಡ್ ಆಫ್ ದ ಕರ್ನಾಟಕ ಎಕನಾಮಿಕ್ ಸರ್ವೆ 2024. Today is the 13th chapter. That is the first episode. The 12th chapter. The 12th chapter. The 12th chapter is good governance practices in Karnataka. Start ಮಾಡೋಣ. Let us go question by question. ಆ ಕ್ವಶನ್ ನ ಓದ್ತೀನಿ, ನೋಡಿ ಪಾಸ್ ಮಾಡ್ಬಿಟ್ಟು ಆನ್ಸರ್ ಹೇಳಕ್ ಪ್ರಯತ್ನ ಪಡಿ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ನಿಮ್ದು ಲೈನ್ ಆಫ್ ಥಾಟ್ಸ್ ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ ಹೆಂಗಿರ್ಬೇಕು ಅಂತಾನು ನಾನು ಹೇಳ್ಕೊಡ್ತೀನಿ. ಸರಿನಾ? ನೀವು ಯೋಚನೆನು ಹಿಂಗೆ ಮಾಡ್ಬೇಕು. ಅದಕ್ಕೆ ಒಂದೊಂದೇ ಕ್ವಶನ್ ಅಲ್ಲಿ ಎವ್ರಿ ಸ್ಟೇಟ್ಮೆಂಟ್ ತಗೊಂಡು ಅಲ್ಲಿ ಏನ್ ತಪ್ಪಾಗಿರ್ಬೋದು ಅಥವಾ ನಿಮ್ದು ಯೋಚನೆ ಹೆಂಗ್ ಇರ್ಬೇಕಾಗಿತ್ತು ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಲರ್ನಿಂಗ್ ದ ಇನ್ಫಾರ್ಮೇಶನ್ ದಟ್ ಐ ಆಮ್ ಗಿವಿಂಗ್ ಯು, ಇಟ್ ಇಸ್ ಆಲ್ಸೋ ಲರ್ನಿಂಗ್ ದ ಲೈನ್ ಆಫ್ ಥಾಟ್ ದಟ್ ಯು ಹ್ಯಾವ್ ಟು ಡೆವಲಪ್ ಫಾರ್ ದ ಪ್ರಿಲಿಮ್ಸ್ ಎಕ್ಸಾಮ್. ನಿಮ್ದು ಏನ್ ಯೋಚನೆ ಇರಬೇಕು ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ಸಾಲ್ವ್ ಮಾಡ್ತಾ, ಇದನ್ನೇ ಅಲ್ಲ ಬೇರೆ ಎಲ್ಲೂ MCQ ಸಾಲ್ವ್ ಮಾಡ್ತಾನು ಕೂಡ ಇದೇ ತರ ಯೋಚನೆ ಮಾಡಿ, ಇದೇ ತರ ಲಾಜಿಕಲ್ ಅನಾಲಿಸಿಸ್ ಮಾಡಿ ಆನ್ಸರ್ ನ ತೆಗಿಬೇಕು. ಈ ಒಂದು ಸ್ಕಿಲ್, ಆಯ್ತಾ, ಈ ಒಂದು ಸ್ಕಿಲ್ ನ ನಾನು ಹೇಳ್ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಲಾಂಗ್ ವಿತ್ ದ ಇನ್ಫಾರ್ಮೇಶನ್ ದಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. ಸೊ ದಯವಿಟ್ಟು ನೋಡಿ, ಸ್ಕಿಲ್ ಕಲ್ತ್ಕೊಳ್ಳಿ. ಇನ್ಫಾರ್ಮೇಶನ್ ಎನಿವೇ ನೀವು ಬಯಾಟ್ ಮಾಡ್ತೀರಾ ಅದು ನನಗೆ ಗೊತ್ತು. ಸರಿನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್. ದ ಫಸ್ಟ್ ಕ್ವಶನ್ ಆಫ್ ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಇನ್ ಕರ್ನಾಟಕ ಇಸ್ ಆಸ್ ಫಾಲೋಸ್. ಫಸ್ಟ್ ಕ್ವಶನ್ ಇಸ್, as you can see, consider the following statements regarding e-governance in Karnataka.
ಸರಿನಾ? ಇದರಲ್ಲಿ 2 ಸ್ಟೇಟ್ಮೆಂಟ್ ಇದೆ. ಕರ್ನಾಟಕ ಆಸ್ an exclusive e-governance division in the Department of Electronics, Information Technology, Biotechnology. Second statement, e-governance division was set up in the year 2010 and headed by secretary to the government. ಸರಿನಾ? ಇದು 2 ಸ್ಟೇಟ್ಮೆಂಟ್ ಕಾಣಿಸ್ತಾ ಇದೆ ನಿಮಗೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A 1 only, B 2 only, C both 1 and 2, and D none of the above. So first statement ಬಂದಾಗ ಕರ್ನಾಟಕ ಆಸ್ ಅನ್ ಎಕ್ಸ್ಕ್ಲೂಸಿವ್ ಇ ಗವರ್ನೆನ್ಸ್ ಡಿವಿಷನ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಬಯೋಟೆಕ್ನಾಲಜಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಓದಿದಾಗ ಇಲ್ಲಿ ಚೇಂಜ್ ಮಾಡೋ ಸಾಧ್ಯತೆಗಳು ಮಿನಿಸ್ಟ್ರೀಸ್ ಅಥವಾ ಡಿಪಾರ್ಟ್ಮೆಂಟ್ಸ್ ಇರ್ತವೆ. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ತೆಗೆದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹಾಕ್ಬಿಡೋದು, ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ತೆಗೆದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಹಾಕ್ಬಿಡ್ಬೋದು. ಈಗ ಒಂದು ನ್ಯಾಪ್ ಇಟ್ಕೊಳ್ಳಿ, ಕರ್ನಾಟಕ ಆಸ್ ಅನ್ ಎಕ್ಸ್ಕ್ಲೂಸಿವ್ ಇ ಗವರ್ನೆನ್ಸ್ ಡಿವಿಷನ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, ಐಟಿ ಅಂಡ್ ಬಿಟಿ. ಆಯ್ತಾ? ಈ ಸ್ಟೇಟ್ಮೆಂಟ್ ನಾನು ಯಾಕೆ ಕೊಟ್ಟಿನಿ ಅಂದ್ರೆ, ನೀವು ನೋಡ್ತಾ ಈ ಗವರ್ನೆನ್ಸ್ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿನೇ, ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿಲೇ ಇರಬೇಕು ಇದು. ಸೊ ನೀವೇನು ಕಾಮನ್ ಸೆನ್ಸ್ ಪ್ರಕಾರ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹಾಕ್ತೀರಾ, ಅದಕ್ಕೆ ಕೊಟ್ಟಿದ್ದೀನಿ ನಾನು. ಆಯ್ತಾ? ಬಟ್ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು. ಆಯ್ತಾ? ಈ ಗವರ್ನೆನ್ಸ್ ಅಂತ ಏನಿದೆ, ಆ ಈ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ನಲ್ಲಿ ಇದೆ. ಆಯ್ತಾ? ಸೆಕೆಂಡ್, ಈ ಗವರ್ನೆನ್ಸ್ ವಾಸ್ ಸೆಟ್ ಅಪ್ ಇನ್ ದ ಇಯರ್ 2010 ಅಂಡ್ ಹೆಡೆಡ್ ಬೈ ಸೆಕ್ರೆಟರಿ ಟು ದ ಗವರ್ಮೆಂಟ್. ಇಟ್ ಇಸ್ ಆಬ್ವಿಯಸ್ಲಿ ಹೆಡೆಡ್ ಬೈ ಸೆಕ್ರೆಟರಿ ಟು ದ ಗವರ್ಮೆಂಟ್. ತುಂಬಾ ಜನರಿಕ್ ಸ್ಟೇಟ್ಮೆಂಟ್ ಆಯ್ತು. ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲಿ 2010 ನೋಡಿ, ಯಾವಾಗ್ಲೂ ಒಂದು ಫ್ಯಾಕ್ಟ್ ಕೊಡ್ತಾ ಆ ಫ್ಯಾಕ್ಟ್ ಚೇಂಜ್ ಮಾಡಿರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಯ್ತಾ? ಸೊ ಅಲ್ಲಿ ಆ ಫ್ಯಾಕ್ಟ್ ನಿಮ್ಗೆ ಯಾವಾಗ್ಲೂ ಗೊತ್ತಿರ್ಬೇಕಂತ ಏನಿಲ್ಲ, ನೀವು ಯೋಚನೆ ಮಾಡ್ಬೇಕು. 2010 ತುಂಬಾ ಹತ್ರ ಆಯ್ತಾ, ತುಂಬಾ ಬೇಗ ಆಯ್ತಾ, ಅಥವಾ ಕರೆಕ್ಟ್ ಆಗಿದ್ಯಾ? ಈ ಹೂವೆ ಮೇಲೆ ನೀವು ಹಾಕ್ಬೇಕು ಯಾವಾಗ್ಲೂ. ನಿಮ್ಗೆ ಎಲ್ಲಾ ಫ್ಯಾಕ್ಟ್ ಗೊತ್ತಿರಲ್ಲ. ಆ ಫ್ಯಾಕ್ಟ್ ಸೆನ್ಸ್ ಕೊಡುತ್ತಾ, ಸೆನ್ಸ್ ಕೊಡಲ್ವಾ ಆ ಟೈಮ್ ಝೋನ್ಗೆ, ಅದನ್ನ ನೀವು ಯೋಚನೆ ಮಾಡ್ಬೇಕಷ್ಟೇ. ಇಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಗವರ್ನೆನ್ಸ್ ಡಿವಿಷನ್ ಸೆಟ್ ಅಪ್ ಇನ್ ದ ಇಯರ್ 2010 ಅಂತಿದೆಯಲ್ಲ, 2006 ನಲ್ಲೇ NEGP ಪ್ರೋಗ್ರಾಮ್ ಅಂತ ಬಂತು ಇಂಡಿಯಾಲಿ, ದಟ್ ಇಸ್ ನ್ಯಾಷನಲ್ ಇ ಗವರ್ನೆನ್ಸ್ ಪ್ರೋಗ್ರಾಮ್ ಅಂತ. 2006 ನಲ್ಲೇ ಬಂದಿರುವಾಗ ಕರ್ನಾಟಕದಲ್ಲಿ 2010 ಸ್ಟಾರ್ಟ್ ಆಯ್ತಿದ್ದು. 2010 ಸ್ಟಾರ್ಟ್ ಆದ್ರೆ ತುಂಬಾ ಲೇಟ್ ಆಗಿಲ್ವಾ? ಈ ತರ ಯೋಚನೆ ಮಾಡ್ಬೇಕು ನೀವು. 2010 ನಾನು ಓದಿದ್ದೀನೋ ಇಲ್ವೋ ಅಂತ ಯೋಚನೆ ಮಾಡಬಾರ್ದು. 2010 ಲೇಟಾ, ಅರ್ಲಿನಾ, ಕರೆಕ್ಟಾ, ಹಿಂಗ್ ಯೋಚನೆ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ನನ್ನ ಪ್ರಕಾರ ನಾನು ಯೋಚನೆ ಮಾಡಿದಾಗ 2010 ತುಂಬಾ ಲೇಟ್ ಆಯ್ತು. ಟು ಎಸ್ಟಾಬ್ಲಿಷ್ ಇ ಗವರ್ನೆನ್ಸ್ ಡಿವಿಷನ್ ವಿತ್ ಇನ್ ಅ ಸ್ಟೇಟ್ 2010 ತನಕ ಯಾಕೆ ಬೇಕಾಯ್ತಪ್ಪ, ಇನ್ನು ಬೇಗನೆ ಮಾಡಿರ್ಬೇಕಾಗಿತ್ತು ಅನ್ನೋ ಯೋಚನೆ ಬಂದ್ರೆ ಆಟೋಮ್ಯಾಟಿಕ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಈ ಕ್ವಶನ್ ನಲ್ಲಿ ಸೊಲ್ಯೂಷನ್ ಇಸ್ ಡಿ. ಏನ್ ಆನ್ಸರ್ ಅಪ್ಪ ಅಂದ್ರೆ, ಒಂದು, ಕರ್ನಾಟಕ ಆಸ್ ಅನ್ ಎಕ್ಸ್ಕ್ಲೂಸಿವ್ ಇ ಗವರ್ನೆನ್ಸ್ ಡಿವಿಷನ್ ದಟ್ ಇಸ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ನೆಕ್ಸ್ಟ್, ಇ ಗವರ್ನೆನ್ಸ್ ಡಿವಿಷನ್ ವಾಸ್ ಸೆಟ್ ಅಪ್ ಇನ್ ದ ಇಯರ್ 2003, ನಾಟ್ 2010. ನಾನು ಹೇಳಿಲ್ವಾ 10 ತುಂಬಾ ಲೇಟ್ ಆಯ್ತು, ಈ ಗವರ್ನೆನ್ಸ್ ತುಂಬಾ ಬೇಗನೆ ಸ್ಟಾರ್ಟ್ ಆಗೋಗಿತ್ತು. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಬೋತ್ ದ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಮಾಡ್ಕೊಳ್ಳಿ. ಒಂದು, ಇ ಗವರ್ನೆನ್ಸ್ ಡಿವಿಷನ್ ಇಸ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, as well as the next is it was set up in the year 2003. Okay, this completes our first question. Let us go to the second question. Second question is, consider the following statements regarding Karnataka State Wide Area Network. ಇದರಲ್ಲಿ 3 ಸ್ಟೇಟ್ಮೆಂಟ್ ಇದೆ. The Karnataka State Wide Area Network has been in operation since December 2009. Second statement, KSWAN 2.0 ensures end-to-end secured WAN services using MPLS technology. Karnataka State Wide Area Network connectivity has been extended to 1,200 government offices, making a total of 7,000 government officers to implement e-office and access e-governance applications. ಸರಿನಾ? ಸೊ 3 ಸ್ಟೇಟ್ಮೆಂಟ್ ಇದೆ. ಈ 3 ಸ್ಟೇಟ್ಮೆಂಟ್, ಆಸ್ ಯು ಕ್ಯಾನ್ ಸಿ, ದ ಆಪ್ಷನ್ಸ್ ಆರ್ ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓನ್ಲಿ 1, ಓನ್ಲಿ 2, ಓನ್ಲಿ 3, ನನ್ ಆಫ್ ದ ಅಬೌವ್. ಸರಿನಾ? ಸೊ ಇಲ್ಲಿ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಯ್ತಾ? ಬೇಕಂತಾನೆ ಆಲ್ ದ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಕೊಟ್ಟಿದ್ದೀನಿ. ಒಂದು, ಹೆಂಗ್ ನಿಮ್ದು ಯೋಚನೆ ಹೆಂಗಿರ್ಬೇಕು ಅಂದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಇಟ್ ಈಸ್ ಆಪರೇಷನಲ್ ಸಿನ್ಸ್ ಡಿಸೆಂಬರ್ 2009. ಡಿಸೆಂಬರ್ 2009 ಅಷ್ಟು ಸ್ಪೆಸಿಫಿಕ್ ಕೊಡ್ತಾ ಇದಾರೆ ಅಂದ್ರೆ ಮೋಸ್ಟ್ಲಿ ಕರೆಕ್ಟ್ ಇರುತ್ತೆ. ತುಂಬಾ ಸ್ಪೆಸಿಫಿಕ್ ಆಗಿ ಕೊಟ್ಟಾಗ ಡೇಟಾ 2nd April 2020 ಈ ತರ ತುಂಬಾ ಸ್ಪೆಸಿಫಿಕ್ ಆಗಿ ಕೊಟ್ಟಾಗ ಯೂಶಲಿ ಕರೆಕ್ಟ್ ಇರುತ್ತೆ. ನಾಟ್ ಆಲ್ವೇಸ್ ಟ್ರೂ, ಬಟ್ ನನ್ನ ಯೋಚನೆ ಹೇಳ್ತಾ ಇದೀನಿ, ನನ್ನ ಸ್ಟ್ರಾಟಜೀಸ್ ಹೇಳ್ತಾ ಇದೀನಿ ಅಷ್ಟೇ. ಆಯ್ತಾ? ಯೂಶಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಾಗ ಕರೆಕ್ಟ್ ಇರುತ್ತೆ. ಸೊ ಇಲ್ಲಿ ಕರೆಕ್ಟ್ ಇರೋ ಚಾನ್ಸಸ್ ಇದೆ. ಸೊ ದಟ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೆಕೆಂಡ್, KSWAN 2.0 ಏನಿದೆ, ದಟ್ ಯೂಸಸ್ MPLS ಟೆಕ್ನಾಲಜಿ ಅಂತ ಹೇಳ್ತಾ ಇದ್ದಾರೆ. ಸಿ 1.0 ಇಂದ 2.0 ಹೋದಾಗ ಅದು ಹೊಸ ಟೆಕ್ನಾಲಜಿ ಬಂತು. ಆ ಹೊಸ ಟೆಕ್ನಾಲಜಿಲಿ ಸಮ್ ಅಡ್ವಾನ್ಸ್ ಫೀಚರ್ ಹಾಕಿರ್ತಾರೆ. ಸೊ ಅಡ್ವಾನ್ಸ್ ಫೀಚರ್ ಹಾಕಿದಾಗ ಆಬ್ವಿಯಸ್ಲಿ MPLS ಅಥವಾ ಯಾವುದೇ ಟೆಕ್ನಾಲಜಿ ಇರಲಿ ಅಡ್ವಾನ್ಸ್ ಆಗಿರೋದು ಹಾಕಿರ್ತಾರೆ ಅನ್ನೋ ಅಸಂಪ್ಷನ್ಸ್ ನಲ್ಲಿ ಅದು ಸೆಕೆಂಡ್ ಕರೆಕ್ಟ್ ಅಂತಾನೆ ಅನ್ಕೊಬಹುದು. ಥರ್ಡ್ ಸ್ಟೇಟ್ಮೆಂಟ್ ನಲ್ಲಿ ಇಫ್ ಯು ಸಿ, ತುಂಬಾ ಫ್ಯಾಕ್ಟ್ಸ್ ಇದೆ ಇದರಲ್ಲಿ. ನಿಮ್ಗೆ 1,200 ಗವರ್ಮೆಂಟ್ ಆಫೀಸರ್ಸ್ ವಿಚ್ ಕಮ್ಸ್ ಅಪ್ ಟು 7,000 ಗವರ್ಮೆಂಟ್ ಆಫೀಸರ್ಸ್, ಇಷ್ಟೊಂದು ಫ್ಯಾಕ್ಟ್ಸ್ ಕೊಟ್ಟಾಗ ಇಲ್ಲಿ ಚೇಂಜ್ ಮಾಡೋ ಸಾಧ್ಯತೆಗಳು ಇದೆ, ಒಪ್ಕೊಂತೀನಿ. ಸೊ ಇಲ್ಲಿ ನೀವು ರಿಸ್ಕ್ ತಗೊಳ್ಳೇಬೇಕು.
ಏನು ಮಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿರಬೇಕು ಅಥವಾ ಗೊತ್ತಿಲ್ಲ. ನೋಡಿ, ದ ನಂಬರ್ 1200 ಗೌರ್ಮೆಂಟ್ ಆಫೀಸರ್ಸ್ ಇದೆ ಕರ್ನಾಟಕದಲ್ಲಿ. ಅವೆಲ್ಲ ಗೌರ್ಮೆಂಟ್ ಆಫೀಸರ್ಸ್ ನಲ್ಲಿ ಆಫೀಸರ್ಸ್ 7000 ಜಾಸ್ತಿ ಇದ್ದಾರೆ. ಸೊ ಕಾಮನ್ ಸೆನ್ಸ್ ಕರೆಕ್ಟ್ ಆಗಿರುತ್ತೆ ಅಂತ ಅನ್ಕೊಂತೀರಾ, ಅವ್ರು ಅನ್ಕೊಬೇಕು. ಸೊ ಆ ಊಹೆ ಮೇಲೆ ಇಲ್ಲಿ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಆನ್ಸರ್ ಇಲ್ಲಿ ಆಲ್ 3 ಆಯ್ತಾ, ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸರಿನಾ? ಸೊ ದಿಸ್ ಇಸ್ ದ ಸೆಕೆಂಡ್ ಕ್ವಶನ್. ಲೆಟ್ ಅಸ್ ಮೂವ್ ಟು ದ ಥರ್ಡ್ ಕ್ವಶನ್. ದ ಥರ್ಡ್ ಕ್ವಶನ್ ಓದ್ಕಿಂತ ಒಂದ್ ನಿಮಿಷ, ಇದು ಒಂದು ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ಇದೇನಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ಇಟ್ ಪ್ರೊವೈಡ್ಸ್ ಸಮ್ ಟೈಪ್ ಆಫ್ ಸೆಕ್ಯೂರ್ಡ್ ಕನೆಕ್ಟಿವಿಟಿ ಟು ದ ಇಂಟರ್ನೆಟ್. ಸೊ ಗೌರ್ಮೆಂಟ್ ಆಫೀಸಸ್ಗೆಲ್ಲ ಬಿಕಾಸ್ ದೇ ಯೂಸ್ ಸೆನ್ಸಿಟಿವ್ ಡೇಟಾ ಅಲ್ವಾ, ಆ ಡೇಟಾನ ಸೆಕ್ಯೂರ್ ಮಾಡ್ಬೇಕಂತ ನೆಟ್ವರ್ಕ್ ಕನೆಕ್ಟಿವಿಟಿ ಏನ್ ಕೊಡ್ತಾರೆ ಅದು ಸೆಕ್ಯೂರ್ಡ್ ಆಗಿರುತ್ತೆ. ಆ ಸೆಕ್ಯೂರ್ಡ್ ಕನೆಕ್ಟಿವಿಟಿ ಒಳಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಆಗಲಿ ಅಥವಾ ಯೂಟ್ಯೂಬ್ ಕ್ಯಾಸ್ಟಿಂಗ್ ಆಗಲಿ ಅಥವಾ ಡ್ಯುಯಲ್ ನೆಟ್ವರ್ಕ್ ಕನೆಕ್ಟಿವಿಟಿ ಆಗಲಿ, ಈ ತರ ಡಿಫ್ರೆಂಟ್ ಫೀಚರ್ಸ್ ಏನ್ ಕೊಡ್ತಾರೆ ಆ ಗೌರ್ಮೆಂಟ್ ಆಫೀಸಸ್ಗೆ, ಇವೆಲ್ಲ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಇಂದಾನೆ ಬರೋದು. ಸರಿನಾ? ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಏನಪ್ಪಾ ಅಂದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇ ಪ್ರೊಕ್ಯೂರ್ಮೆಂಟ್ ಇನ್ ಕರ್ನಾಟಕ. ಫಸ್ಟ್ ಸ್ಟೇಟ್ಮೆಂಟ್ ಏನು? ಟು ಎನ್ಹಾನ್ಸ್ ಟ್ರಾನ್ಸ್ಪರೆನ್ಸಿ ಇನ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಟೈಮ್ಲಿ ಮಾನಿಟರಿಂಗ್ ಆಫ್ ಫೈನಾನ್ಷಿಯಲ್ ಪ್ರೋಗ್ರೆಸ್ ಅಂಡ್ ನಾಟ್ ಫಿಸಿಕಲ್ ಪ್ರೋಗ್ರೆಸ್. Second, the contract management module will be implemented on pilot basis for tenders valued above 50 crores. ಸರಿನಾ? ನೋಡಿ ಇಲ್ಲಿ ಆಪ್ಷನ್ಸ್, ವಿಚ್ ಆರ್ ದ ಫಾಲೋಯಿಂಗ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A 1 only, B 2 only, C both 1 and 2, D none of the above. ಇಲ್ಲಿ ನೀವು ಹೆಂಗ್ ಯೋಚನೆ ಮಾಡ್ಬೇಕಂದ್ರೆ, ನೀವು ಈ ಪ್ರೊಕ್ಯೂರ್ಮೆಂಟ್ ಅಂತ ಸಡನ್ ಆಗಿ ಬಂದಿದ ತಕ್ಷಣ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನೀವು ಓದಿಲ್ಲ ಅಂದ್ರೂ ಹೆಂಗ್ ಆನ್ಸರ್ ತೆಗಿವು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಈ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಏನು? ಪ್ರೊಕ್ಯೂರ್ ಮಾಡ್ಕೊಳ್ಳೋದು. ಗವರ್ಮೆಂಟ್ ಯಾವ್ದೋ ಪ್ರೈವೇಟ್ ಎಂಟಿಟಿಯಿಂದ ಪ್ರೊಕ್ಯೂರ್ ಮಾಡ್ಕೊಳ್ಳೋದು. ಸರಿನಾ? ಈಗ ನೋಡಿ ಇಲ್ಲಿ, ಟು ಎನ್ಹಾನ್ಸ್ ಟ್ರಾನ್ಸ್ಪರೆನ್ಸಿ ಇನ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಟೈಮ್ಲಿ ಮಾನಿಟರಿಂಗ್ ಆಫ್ ಫೈನಾನ್ಷಿಯಲ್ ಪ್ರೋಗ್ರೆಸ್ ಅಂಡ್ ನಾಟ್ ಫಿಸಿಕಲ್ ಪ್ರೋಗ್ರೆಸ್. ಈಗ ಈ ಪ್ರೊಕ್ಯೂರ್ಮೆಂಟ್ ಅಂತ ತಗೊಂಡಾಗ ಇಟ್ಸ್ ಅ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಟೂಲ್. ಯಾಕಂದ್ರೆ ಎರಡು ಸ್ಟೇಟ್ಮೆಂಟ್ ನಲ್ಲೂ ನೋಡಿದ್ರೆ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಅಂತಾನೆ ಬರ್ತಾ ಇದೆ ಅದು. ಸೊ ಈ ಪ್ರೊಕ್ಯೂರ್ಮೆಂಟ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಅನ್ನೋದು ಗ್ಯಾರಂಟಿ. ಸರಿನಾ? ಸೊ ಈ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಒಳಗೆ ಬರೀ ಟ್ರ್ಯಾಕ್ ಫೈನಾನ್ಷಿಯಲ್ ಪ್ರೋಗ್ರೆಸ್ ಬಟ್ ಫಿಸಿಕಲ್ ಪ್ರೋಗ್ರೆಸ್ ಅಂತ ಯಾಕೆ ಮಾಡಲ್ಲ? ಬರೀ ಫೈನಾನ್ಷಿಯಲ್ ಪ್ರೋಗ್ರೆಸ್ ಮಾಡ್ತಾರೆ, ಫಿಸಿಕಲ್ ಪ್ರೋಗ್ರೆಸ್ ಮಾಡಲ್ಲ ಅಂತ ಹೇಳ್ತಾ ಇದೆ ಫಸ್ಟ್ ಸ್ಟೇಟ್ಮೆಂಟ್. ಯಾಕೆ? ಯಾವಾಗ್ಲೂ ಒಂದನ್ ಕರೆಕ್ಟ್ ಇನ್ನೊಂದನ್ ರಾಂಗ್ ಅಂತ ಒಂದೇ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದಾಗ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡಿ, ಅದು ತಪ್ಪಿರುತ್ತೆ. ಆಯ್ತಾ? ಸೊ ಇಲ್ಲಿ ಇಟ್ ಈಸ್ ಅ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ದಟ್ ವಿಲ್ ಮಾನಿಟರ್ ಟೈಮ್ಲಿ ಬೋತ್ ಫೈನಾನ್ಷಿಯಲ್ ಪ್ರೋಗ್ರೆಸ್ ಅಂಡ್ ಫಿಸಿಕಲ್ ಪ್ರೋಗ್ರೆಸ್. ಫೈನಾನ್ಷಿಯಲ್ ಪ್ರೋಗ್ರೆಸ್ ಮಾಡಿ ಫಿಸಿಕಲ್ ಪ್ರೋಗ್ರೆಸ್ ಮಾಡದೇ ಇರಕ್ ಆಗಲ್ಲ, ಗೊತ್ತಾಯ್ತಲ್ವಾ? ಸೊ ಆ ಒಂದು ಯೋಚನೆ ಇಟ್ಕೊಂಡು ನೋಡಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ದ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಆನ್ ಪೈಲಟ್ ಬೇಸಿಸ್ ಫಾರ್ ದ ಟೆಂಡರ್ಸ್ ವ್ಯಾಲ್ಯೂಡ್ ಅಬೌವ್ ₹50 crores ಅಂತಿದೆ. 50 crores ಸ್ವಲ್ಪ ಜಾಸ್ತಿ ಆಗಿಲ್ವಾ? ಈಗ ಪ್ರೊಕ್ಯೂರ್ಮೆಂಟ್ ನಡೆದಾಗ 50 crores ಪ್ರೊಕ್ಯೂರ್ಮೆಂಟ್ ತುಂಬಾ ಕಡಿಮೆ. ಓಕೆ, ಕಡಿಮೆ ರೇಟ್ ನಲ್ಲಿ ಜಾಸ್ತಿ ಪ್ರೊಕ್ಯೂರ್ಮೆಂಟ್ಸ್ ಆಗುತ್ತೆ. ಆಯ್ತಾ? ಇನ್ನೊಂದು ರೀತಿ ಏನು ಯೋಚನೆ ಮಾಡ್ಬೇಕಂದ್ರೆ, 50 crores ಅನ್ನೋ ಒಂದು ಏನ್ ವೇರಿಯಬಲ್ ಇದೆ, ಆ ವೇರಿಯಬಲ್ ನ ಚೇಂಜ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ ಎಕ್ಸಾಮ್ ನಲ್ಲಿ. ಕರೆಕ್ಟಾ? ಸೊ ಅದನ್ನ ಯೋಚನೆ ಮಾಡ್ಬೇಕು ನೀವು ಬೇರೆ ಏನೇನೋ ಯೋಚನೆ ಮಾಡಬಾರ್ದು. ಇದು ಎಲ್ಲಿ ಓದಿದೀನಿ, ಇದನ್ನ ಕರೆಕ್ಟ್ ಆಗಿ ಓದಿದೀನಾ, ಈ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಏನು, ಹಂಗೆಲ್ಲ ಹೋಗ್ಬಾರ್ದು. 50 crores ಕರೆಕ್ಟ್ ಆಗಿ ಇದೆಯಾ ಇಲ್ವಾ? ಆಯ್ತಾ? ನನ್ನ ಪ್ರಕಾರ ಹೇಳಿದ್ರೆ 50 crores ಇಸ್ ಅ ಬೆಂಚ್ ಮಾರ್ಕ್ ದಟ್ ಇಸ್ ವೆರಿ ಹೈ ಆಯ್ತದು. ಆಯ್ತಾ? ಸೊ ಇಲ್ಲಿ ನಾನೇ ಬೇಕಂತ ಚೇಂಜ್ ಮಾಡಿದೀನಿ, 50 crores ಅಲ್ಲ, ಅಲ್ಲಿ ಬೆಂಚ್ ಮಾರ್ಕ್ ಇರೋದು 50 lakhs. ಆಯ್ತಾ? ದ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಆನ್ ದ ಪೈಲಟ್ ಬೇಸಿಸ್ ಫಾರ್ ಟೆಂಡರ್ಸ್ ವ್ಯಾಲ್ಯೂಡ್ ಅಬೌವ್ ₹50 lakh. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್, ನನ್ ಒನ್ ಆಫ್ ದ 1 and 2. And as I told you that e-procurement is for both financial and physical progress, and it is for the tenders valued up to 50 lakhs. So I hope you understood this third question. Let us go to the next question. Next question ಏನಪ್ಪಾ ಅಂದ್ರೆ, as you can see, Karnataka State Data Center, a near disaster recovery site, is in Bangalore, whereas the disaster recovery site is set up in which of the following location? ಆಯ್ತಾ? ಸೊ ಅರ್ಥ ಮಾಡ್ಕೊಂಬಿಡಿ ಕ್ವಶನ್. ಫಸ್ಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ದೇರ್ ಇಸ್ ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್. ಸೊ ಈ ಡೇಟಾ ಸೆಂಟರ್ ಏನಿದೆ ಅದರಲ್ಲಿ ಎಲ್ಲಾ ಸೆನ್ಸಿಟಿವ್ ಗವರ್ಮೆಂಟ್ ಇನ್ಫಾರ್ಮೇಶನ್ ಅಂಡ್ ಡೇಟಾ ಇರುತ್ತೆ. ಸೊ ಈ ಡೇಟಾ ಕರಪ್ಟ್ ಆಗೋಯ್ತು, ಇರೇಸ್ ಆಗೋಯ್ತು, ಅಥವಾ ಏನೋ ಪ್ರಾಬ್ಲಮ್ ಆಯ್ತು ಅಂದಾಗ, ಇಫ್ ದೇ ಹ್ಯಾವ್ ಟು ಟೇಕ್ ದಟ್ ಡೇಟಾ ಫ್ರಮ್ ಸಮ್ ಅದರ್ ಪ್ಲೇಸ್, ಎರಡು ಜಾಗ ಇಟ್ಟಿರ್ತಾರೆ. ಒಂದು ನಿಯರ್ ದಿಸ್ ಪರ್ಟಿಕ್ಯುಲರ್ ಸೈಟ್ ಒಂದು ಸೈಟ್ ಇರುತ್ತೆ, ಇನ್ನೊಂದು ಬೇರೆ ಎಲ್ಲೋ ದೇಶದಲ್ಲಿ ಬೇರೆ ಎಲ್ಲೋ ಇಟ್ಟಿರ್ತಾರೆ ಒಂದು ಸೈಟ್ ನ. ಆಯ್ತಾ? ಆ ನಿಯರ್ ರಿಕವರಿ ಸೈಟ್ ಬೆಂಗಳೂರಿನಲ್ಲೇ ಇದೆ, ಬೇರೆ ರಿಕವರಿ ಸೈಟ್ ನ ಎಲ್ಲಿದೆ ಅಂತ ಕೇಳ್ತಾ ಇದಾರೆ ಅವರು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸರಿನಾ? ಸೊ ಇಲ್ಲಿ ದ ಆನ್ಸರ್ ಇಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಇಲ್ಲಿ ಏನು ನಿಮ್ಗೆ ಲಾಜಿಕ್ ಹಾಕೋದು ಆತರ ಏನಿಲ್ಲ, ಅಲ್ಲಿ ನಿಮ್ಗೆ ಗೊತ್ತಿರಬೇಕು ಅಥವಾ ಗೊತ್ತಿಲ್ಲ. ಇಲ್ಲಿ ನಿಯರ್ ಡಿಸಾಸ್ಟರ್ ಸೈಟ್ ಬೆಂಗಳೂರಿನಲ್ಲಿ ಇದ್ರೆ, ದ ಡಿಸಾಸ್ಟರ್ ರಿಕವರಿ ಸೈಟ್ ನಿಯರ್ ಡಿಸಾಸ್ಟರ್ ರಿಕವರಿ ಸೈಟ್ ಬೆಂಗಳೂರಿನಲ್ಲಿ ಇದ್ರೆ, ನಿಯರ್ ಬೇರೆ ಡಿಸಾಸ್ಟರ್ ರಿಕವರಿ ಸೈಟ್ ಮೊಹಾಲಿಲಿದೆ. ಮೊಹಾಲಿ ಪಂಜಾಬ್ ನಲ್ಲಿ ಡಿಸಾಸ್ಟರ್ ರಿಕವರಿ ಸೈಟ್ ಆಫ್ ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್ ಇದೆ. ಓಕೆ, ಸೊ ದಿಸ್ ಇಸ್ ದ ಫೋರ್ತ್ ಕ್ವಶನ್. ಸ್ಟ್ರೇಟ್ ಫಾರ್ವರ್ಡ್ ಇದೆ, ಬಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ, ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ನೆಕ್ಸ್ಟ್,
ಫಿಫ್ತ್ ಕ್ವಶನ್ ನೋಡಿ, 3-way data replication technology is used in which of the following sectors in Karnataka, sorry. ಪುನಃ ರಿಪೀಟ್ ಮಾಡ್ತೀನಿ. 3-way data replication technology is used in which of the following sectors in Karnataka? Data centers and data recovery, artificial intelligence, biotechnology, none of the above. ಇಲ್ಲಿ ಪುನಃ ಸುಮ್ಮನೆ ನಿಮ್ಗೆ ಏನೋ ಗೆಸ್ ಮಾಡ್ಬೇಕಂತ ಏನಿಲ್ಲ, ನೀವು ಓದಿಲ್ಲ ಅಂದ್ರೂ ಕರೆಕ್ಟ್ ಆಗಿ ಅದನ್ನ ನೋಡಿ ಆ ವರ್ಡ್ ನ. 3-way data replication ಆಯ್ತಾ. 3-way data replication, ಡೇಟಾ ರೆಪ್ಲಿಕೇಟ್ ಯಾಕೆ ಮಾಡ್ತಾರೆ? ಅಕಸ್ಮಾತ್ ಒರಿಜಿನಲ್ ಡೇಟಾಗೆ ಏನಾರು ಕರಪ್ಟ್ ಆದ್ರೆ, ಒರಿಜಿನಲ್ ಡೇಟಾ ಏನಾರು ಆಕ್ ಆದ್ರೆ, ಒರಿಜಿನಲ್ ಡೇಟಾ ಏನಾರು ಇರೇಸ್ ಆದ್ರೆ ಬೇರೆ ಕಡೆಯಿಂದ ಆ ಡೇಟಾ ತಗೊಬಹುದು. ಯು ಆರ್ ರೆಪ್ಲಿಕೇಟಿಂಗ್ ದ ಡೇಟಾ ಇನ್ ಟು ಮಲ್ಟಿಪಲ್ ಫಾರ್ಮ್ಸ್ so that when the original data is corrupted you can recover the data back from some other center. ಇದಕ್ಕೋಸ್ಕರ 3-way replication or 3-way data replication technology ಅಂತಾರೆ. ಸರಿನಾ? ಆದ್ರೆ ಹೆಸರಲ್ಲೇ ಡೇಟಾ ಅಂತ ಬೇರೆ ಇದೆ, ಅದರಲ್ಲಿ ಆಪ್ಷನ್ಸ್ ಅಲ್ಲೂ ಡೇಟಾ ಅಂತಿದೆ. ಸೊ ನೀವು ಸ್ವಲ್ಪ ಕರೆಕ್ಟ್ ಆಗಿ ಕಾಮ್ ಆಗಿ ಯೋಚನೆ ಮಾಡ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಯಾವಾಗ ನೀವು ಎಡ್ವರ್ಟ್ ಆಗೋದು ಗೊತ್ತಾ? ದ ಮೊಮೆಂಟ್ 3-way data replication technology ಅಂತ ಓದಿದ ತಕ್ಷಣ ನಾನು ಬುಕ್ ನಲ್ಲಿ ಎಲ್ಲಿ ಓದಿದೀನಿ, ನಮ್ ಸರ್ ಹೇಳ್ಕೊಟ್ರ, ಆ ಬುಕ್ ನಲ್ಲಿ ಇಲ್ಲ ಇದು, ಹಿಂಗ್ ಯೋಚನೆ ಮಾಡಿದ್ರೆ ಆನ್ಸರ್ ಸಿಗಲ್ಲ. ಕಾಮ ಕುತ್ಕೊಂಡು ಯೋಚನೆ ಮಾಡ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ನಾನು ಹೇಳ್ದಂಗೆ ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್ ಏನಿದೆ, ಅಲ್ಲೊಂದು ಡೇಟಾ ಇರುತ್ತೆ. ಆ ಡೇಟಾನ ರೆಪ್ಲಿಕೇಟ್ ಮಾಡಿ ಬೆಂಗಳೂರಲ್ಲಿ ನಿಯರ್ ಡಿಸಾಸ್ಟರ್ ರಿಕವರಿ ಸೈಟ್ ನಲ್ಲಿ ಒಂದು ಡೇಟಾ ಇಟ್ಟಿರ್ತಾರೆ. ಅದ್ರ ಜೊತೆ ಇನ್ನೊಂದು ಡೇಟಾನ ರೆಪ್ಲಿಕೇಟ್ ಮಾಡ್ಬಿಟ್ಟು ಫಾರ್ ಡೇಟಾ ರಿಕವರಿ ಸೈಟ್ ಅಂತ ಮೊಹಾಲಿಲ್ ಒಂದು ಇಟ್ಟಿರ್ತಾರೆ. ಸೊ ದಿಸ್ ಇಸ್ 3-way data replication technology. ಇಲ್ಲೇನಾಗುತ್ತೆ, ಡೇಟಾ ಸೆಕ್ಯೂರ್ಡ್ ಆಗಿರುತ್ತೆ. ಯಾವುದೇ ತರ ಡೇಟಾ ಒರಿಜಿನಲ್ ಡೇಟಾ ಪ್ರಾಬ್ಲಮ್ ಆದ್ರೂ ದೇ ವಿಲ್ ಬಿ ಏಬಲ್ ಟು ರಿಕವರ್ ಇಟ್ ಬ್ಯಾಕ್ from different sites in India, and this is what is known as 3-way data replication technology. This is used mainly in data centers, especially in Karnataka data center. So I hope this was clear. This is about the 5th question. Let us go to the 6th question. 6th question nodi, with respect to child Aadhaar enrollment. Serina, Center for E-Governance has taken an initiative to enroll children using BRN number. BRN number andre biometric resident number. Okay, from registrar of births between the age group. ಆ BRN ಫುಲ್ ಫಾರ್ಮ್ ಹಾಕೋದು ಮರ್ತು ಬಿಟ್ಟೆ. ಎಕ್ಸಾಮ್ ಅಲ್ಲಿ ಆ ತರ ಶಾರ್ಟ್ ಫಾರ್ಮ್ಸ್ ಕೊಡಲ್ಲ, ಅವ್ರು ಫುಲ್ ಫಾರ್ಮ್ ಕೊಡ್ತಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ ನಿಮಗೆ ಬಯೋಮೆಟ್ರಿಕ್ ರೆಸಿಡೆಂಟ್ ನಂಬರ್. ಸೊ ರಿಪೀಟ್ ಮಾಡ್ತೀನಿ. ವಿತ್ ರೆಸ್ಪೆಕ್ಟ್ ಟು ಚೈಲ್ಡ್ ಆಧಾರ್ ಎನ್ರೋಲ್ಮೆಂಟ್, ಒಂದು ಚೈಲ್ಡ್ ಆಧಾರ್ ಎನ್ರೋಲ್ಮೆಂಟ್ ಆಗಬೇಕಂದ್ರೆ ದ ಸೆಂಟರ್ ಆಫ್ ಫಾರ್ E-Governance has taken an initiative to enroll children using the biometric resident number from registrar of births between the age group of ಆಯ್ತಾ 0 to 5, 0 to 10, 0 to 18 or none of the above. ಇಲ್ಲಿ ಬಯೋಮೆಟ್ರಿಕ್ ರೆಸಿಡೆಂಟ್ ನಂಬರ್ ಇಂದನೇ ನಾವು ಚೈಲ್ಡ್ ಎನ್ರೋಲ್ಮೆಂಟ್ ಮಾಡ್ಕೊಬೇಕು ಅಂದ್ರೆ ಯಾವ ಏಜ್ ಗ್ರೂಪ್ ನಲ್ಲಿ ಮಾತ್ರ ಮಾಡುತ್ತೆ ಸೆಂಟರ್ ಆಫ್ E-Governance. ಈ ಆನ್ಸರ್ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಗೆಸ್ ಮಾಡೋದು ಸ್ವಲ್ಪ ಕಷ್ಟ. ದ ಆನ್ಸರ್ ಇಸ್ 0 to 5 years. 0 to 5 years ಮಕ್ಕಳಿಗೆ ದ ಸೆಂಟರ್ ಫಾರ್ E-Governance ಇಟ್ ವಿಲ್ ಯೂಸ್ ದ ಬಯೋಮೆಟ್ರಿಕ್ ರೆಸಿಡೆಂಟ್ ನಂಬರ್ ಅವೈಲಬಲ್ ಇನ್ ದ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಇಟ್ ವಿಲ್ ಟೇಕ್ ಅಂಡ್ ಎನ್ರೋಲ್ ದೋಸ್ ಚೈಲ್ಡ್ ಇನ್ ಟು ದ ಆಧಾರ್. ಸರಿನಾ? ಸೊ ದಿಸ್ ಇಸ್ ಅಬೌಟ್ ದ 6th question. ಲೆಟ್ us go to the 7th question. E-Kalyani portal is established in Karnataka for which of the following reasons? ಆಯ್ತಾ, ಬೇಕಂತ ತುಂಬಾ ಕ್ಲೋಸ್ ಕೊಟ್ಟಿದ್ದೀನಿ, ನಿಮ್ಗೆ ಗೊತ್ತಿರಲಿ ಅಂತ. ನಿಮ್ದು ಲೈನ್ ಆಫ್ ಥಾಟ್ ಹೆಂಗಿದೆ ಅಂತ ಪಾಸ್ ಮಾಡ್ಬಿಟ್ಟು ಯೋಚನೆ ಮಾಡಿ ತೆಗೀರಿ. ಆನ್ಸರ್ ತೆಗಿಬಹುದು, ಆಕ್ಚುಲಿ ನೀವು ಯೋಚನೆ ಮಾಡಿದ್ರೆ ತೆಗೆದು ಬಿಡ್ಬೋದು. ಆಯ್ತಾ, ಒಂದು, E-Kalyani is used for empanelment of private hospitals providing maternal care. B, for empanelment of private hospitals providing child care. C, for empanelment of private hospitals providing elderly care. Or D, none of the above. ಸರಿನಾ? E-Kalyani ಈಗ ಚೈಲ್ಡ್ ಕೇರ್ ಆಗಿದ್ರೆ ಶಿಶು ಅಂತ ಏನಾರು ಇಟ್ಟಿರೋರು, ಎಲ್ಡರ್ಲಿ ಕೇರ್ ಆದ್ರೆ ಹಿರಿಯರು ಅಂತ ಏನಾರು ಇಟ್ಟಿರೋರು. ಈ ಕಲ್ಯಾಣಿ ಅಂದ್ರೆ ಮೋರ್ ಆರ್ ಲೆಸ್ ಯುವರ್ ಲೈನ್ ಆಫ್ ಥಾಟ್ ಶುಡ್ ಗೋ ಇನ್ ಟು ಗೆಸ್ಸಿಂಗ್ ಆಪ್ಷನ್ ಎ. ನಾನು ಅದೇ ಹೇಳ್ತಾ ಇರೋದು, ನೀವು ಯಾವಾಗ್ಲೂ ಕಾಮ ಕುತ್ಕೊಂಡು ಯೋಚನೆ ಮಾಡಿದ್ರೆ ಆನ್ಸರ್ ಅಲ್ಲೇ ಇರುತ್ತೆ. ಸೊ E-Kalyani ಇಸ್ ಅ ಪೋರ್ಟಲ್ ದಟ್ ಇಸ್ ಎಸ್ಟಾಬ್ಲಿಷ್ಡ್ ಫಾರ್ ಎಂಪ್ಯಾನಲ್ಮೆಂಟ್ ಆಫ್ ಪ್ರೈವೇಟ್ ಹಾಸ್ಪಿಟಲ್ಸ್ ಫಾರ್ ಮೆಟರ್ನಲ್ ಕೇರ್. ಈ E-Kalyani ಏನ್ ಮಾಡುತ್ತಂದ್ರೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ವಿಚ್ ಇಂಪ್ಲಿಮೆಂಟ್ಸ್ MTP 1971. MTP 1971 ಅಂದ್ರೆ ಏನು? ಮೆಟರ್ನಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 1971. ಅಂದ್ರೆ ಈ ಪ್ರೈವೇಟ್ ಹಾಸ್ಪಿಟಲ್ಸ್ ಅಬಾರ್ಷನ್ ಮಾಡುವಂತ ಒಂದು ಹಕ್ಕು ಇರುತ್ತಲ್ಲ, ಆ ಹಾಸ್ಪಿಟಲ್ಸ್ ಎಲ್ಲ ಎಂಪ್ಯಾನಲ್ ಅಂದ್ರೆ ದೇ ಹ್ಯಾವ್ ಟು ರಿಜಿಸ್ಟರ್ ದೆಮ್ಸೆಲ್ಫ್ ಇನ್ E-Kalyani ಪೋರ್ಟಲ್. ಆಯ್ತಾ, ಬಿಕಾಸ್ ದೇ ಹ್ಯಾವ್ ಟು ಅಂಡರ್ಟೇಕ್ ಕಾಂಪ್ರಹೆನ್ಸಿವ್ ಅಬಾರ್ಷನ್ ಕೇರ್. ಅಂದ್ರೆ ರೂಲ್ಸ್ ಇರ್ತವೆ ಅಬಾರ್ಷನ್ ಮಾಡ್ಸಕ್ಕೆ, ಆ ರೂಲ್ಸ್ ಪ್ರಕಾರ ದೇ ಹ್ಯಾವ್ ಟು ಮೇಕ್ ಶೋರ್ ದಟ್ ದೇ ಅಂಡರ್ಟೇಕ್ ಅಬಾರ್ಷನ್. ಸೊ MTP ಆಕ್ಟ್ 1971 ನ ಪ್ರಾಪರ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಬೇಕೋಸ್ಕರ ಈ ಒಂದು ಪೋರ್ಟಲ್ ಮಾಡಿದ್ದಾರೆ. ಈ ಪೋರ್ಟಲ್ ನಲ್ಲಿ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ರಿಜಿಸ್ಟರ್ ಆಗಿದೆ ಅವು ಮಾತ್ರ ಕಾಂಪ್ರಹೆನ್ಸಿವ್ ಅಬಾರ್ಷನ್ ಕೇರ್ ನ ಅಂಡರ್ಟೇಕ್ ಮಾಡಕ್ ಆಗೋದು. ಸೊ ದಟ್ ಇಸ್ ವಾಟ್ ಇಸ್ E-Kalyani ಪೋರ್ಟಲ್. ಸರಿನಾ? ಲೆಟ್ us move on to the next question. The next is 8th question. 8th ನಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ E-Sahamati. ಸರಿನಾ? ನೋಡಿ, ಈಗ E-Sahamati ಇಸ್ ಅ ಸ್ಟೇಟ್ ಕನ್ಸೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್.
ಸೆಕೆಂಡ್ ಸ್ಟೇಟ್ಮೆಂಟ್, ಈ ಸಹಮತಿ ಫ್ರೇಮ್ವರ್ಕ್ ಇಸ್ ಬೇಸ್ಡ್ ಆನ್ ಡೇಟಾ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಆರ್ಕಿಟೆಕ್ಚರ್ ರಿಲೀಸ್ಡ್ ಬೈ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇನ್ ಆಗಸ್ಟ್ 2020. ಥರ್ಡ್ ಒನ್, ಈ ಸಹಮತಿ ಈಸ್ ಸೇಮ್ ಆಸ್ ಡಿಜಿಲಾಕರ್. ಫೋರ್ತ್ ಸ್ಟೇಟ್ಮೆಂಟ್, ಈ ಸಹಮತಿ ವಿಚ್ ಇಸ್ ಅ ಟೂಲ್ ಟು ಎಂಪವರ್ ಸಿಟಿಸನ್ಸ್ ಟು ಓನ್, ಕಂಟ್ರೋಲ್ ಅಂಡ್ ಶೇರ್ ದೇರ್ ಡೇಟಾ. ಸರಿಯಾ? ಸೊ ಇಲ್ಲಿ ನೋಡಿ ಹೆಂಗ್ ಲೈನ್ ಆಫ್ ಥಾಟ್ ಇರ್ಬೇಕಂತ ಹೇಳ್ಕೊಡ್ತೀನಿ. ಒಂದು, ಈ ಸಹಮತಿ ಇಸ್ ಸ್ಟೇಟ್ ಕನ್ಸೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ತುಂಬಾ ಜನರಿಕ್ ಸ್ಟೇಟ್ಮೆಂಟ್ ಆಯ್ತು, ಕರೆಕ್ಟ್ ಇರ್ತವೆ ಆಯ್ತಾ. ಇಲ್ಲೂ ನೀವು ಜಾಸ್ತಿ ತಲೆ ಉಪಯೋಗಿಸಕ್ಕೆ ಹೋಗಬಾರ್ದು. ಇಟ್ ಇಸ್ ಅ ಸ್ಟೇಟ್ ಮ್ಯಾನೇಜ್ಮೆಂಟ್ ಕನ್ಸೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದ್ರಲ್ಲಿ ಏನು ತಪ್ಪಿರೋ ಚಾನ್ಸಸ್ ಜಾಸ್ತಿ ಇಲ್ಲ. ಸರಿನಾ? ಜನರಿಕ್ ಸ್ಟೇಟ್ಮೆಂಟ್ ಇದೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಈ ಸಹಮತಿ ಫ್ರೇಮ್ವರ್ಕ್ ಇಸ್ ಬೇಸ್ಡ್ ಆನ್ ದ ಡೇಟಾ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಆರ್ಕಿಟೆಕ್ಚರ್, ದಟ್ ಇಸ್ DEPA, ರಿಲೀಸ್ಡ್ ಬೈ. ಇಲ್ಲಿ ಚೇಂಜ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ನೀತಿ ಆಯೋಗ ಅಂತ ಆಗ್ಬೋದು, ಅದನ್ನ ತೆಗೆದ್ಬಿಟ್ಟು MITI, ದಟ್ ಇಸ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹಾಕ್ಬೋದು. ಸೊ ಏನ್ ಬೇಕಾದ್ರೂ ಹಾಕ್ಬೋದು ಅವರು. ಇಲ್ಲಿ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು ಆಯ್ತಾ. ನೆಕ್ಸ್ಟ್, ಈ ಸಹಮತಿ ಇಸ್ ಸೇಮ್ ಆಸ್ ಡಿಜಿಲಾಕರ್ ಆಯ್ತಾ. ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಸೇಮ್ ಆಸ್ ಡಿಜಿಲಾಕರ್ ಅಂತ. ಯಾಕಂದ್ರೆ ನಿಮ್ ಲೈನ್ ಆಫ್ ಥಾಟ್ ಹೆಂಗಿರ್ಬೇಕು ಗೊತ್ತಾ, ಸೇಮ್ ಆಸ್ ಡಿಜಿಲಾಕರ್ ಅಂದ್ರೆ ಡಿಜಿಲಾಕರ್ ಯೂಸ್ ಮಾಡಬಹುದಲ್ಲ, ಈ ಸಹಮತಿ ಅಂತ ಯಾಕೆ ಚೇಂಜ್ ಮಾಡ್ಬೇಕು ನಾ, ಅಥವಾ ಈ ಸಹಮತಿ ಅಂತ ಯಾಕೆ ಹೊಸ ತರಬೇಕು? ನಿಮ್ದು ಯೋಚನೆ ಹಂಗಿರ್ಬೇಕಲ್ಲಿ. ಇಫ್ ಈ ಸಹಮತಿ ಸೇಮ್ ಆಸ್ ಡಿಜಿಲಾಕರ್, ದೆನ್ ಯು ಕ್ಯಾನ್ ಯೂಸ್ ಡಿಜಿಲಾಕರ್ ಓನ್ಲಿ. ವೈ ಆರ್ ಯೂಸಿಂಗ್ ಈ ಸಹಮತಿ? ಏನೋ ಡಿಫ್ರೆನ್ಸ್ ಇರೋದಕ್ಕೆ ತಾನೇ ತಂದಿರೋದು. ಹಂಗ್ ಯೋಚನೆ ಬರ್ಬೇಕು ನಿಮ್ದು. ಲಾಸ್ಟ್ ಸ್ಟೇಟ್ಮೆಂಟ್, ಈ ಸಹಮತಿ ವಿಚ್ ಇಸ್ ಅ ಟೂಲ್ ಟು ಎಂಪವರ್ ಸಿಟಿಸನ್ಸ್ ಟು ಓನ್, ಕಂಟ್ರೋಲ್ ಅಂಡ್ ಶೇರ್ ದೇರ್ ಡೇಟಾ. ಪುನಃ ನಾಲ್ಕನೇ ಸ್ಟೇಟ್ಮೆಂಟ್ ನೋಡಿ, ತುಂಬಾ ಜನರಿಕ್ ಆಗಿದೆ, ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಜನರಿಕ್ ಆಯ್ತು, ಕರೆಕ್ಟು. ಫೋರ್ತ್ ಸ್ಟೇಟ್ಮೆಂಟ್ ಜನರಿಕ್ ಆಯ್ತು, ಕರೆಕ್ಟು. ನೀವು ಎರಡ್ ಕಡೆ ಯೋಚನೆ ಮಾಡಬೇಕು, ಒಂದು ಸೆಕೆಂಡ್ ಅಂಡ್ ಥರ್ಡ್ ಆಯ್ತಾ. ಸೊ ಇಫ್ ಯು ಸಿ ದ ಕ್ವಶನ್, ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓನ್ಲಿ ಒನ್, ಓನ್ಲಿ ಟೂ, ಓನ್ಲಿ ತ್ರೀ ಆರ್ ಆಲ್ ಫೋರ್? ಇಲ್ಲಿ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಇನ್ನೇನು 3 ಸ್ಟೇಟ್ಮೆಂಟ್ಸ್ ಕರೆಕ್ಟಾ, 4 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ಗೊತ್ತಾಗಬೇಕು ಆಯ್ತಾ. ಸೊ ಇಲ್ಲಿ ಈ ಸಹಮತಿ DIPA ಆಫ್ ನೀತಿ ಆಯೋಗ್ ಮೇಲಿದ್ಯಾ, ಪ್ಲಸ್ ಈ ಸಹಮತಿ ಡಿಜಿಲಾಕರ್ ಒಂದೇನಾ ಆಯ್ತಾ. ಇವೆರಡರಲ್ಲಿ ನೀವು ತಗೊಳ್ಳೇಬೇಕು ರಿಸ್ಕ್. ಸೊ ನಾನು ನೀತಿ ಆಯೋಗ್ ನಲ್ಲಿ ಇದೆ ಅಂತ ತಗೊಂಡ್ರೆ ದಟ್ ಇಸ್ ಕರೆಕ್ಟ್ ಆಕ್ಚುಲಿ ಆಯ್ತಾ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ನೋಡಿ. ಈ ಸಹಮತಿ ಫ್ರೇಮ್ವರ್ಕ್ ಇಸ್ ಬೇಸ್ಡ್ ಆನ್ ದ ಡೇಟಾ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಆರ್ಕಿಟೆಕ್ಚರ್ ರಿಲೀಸ್ ಬೈ ನೀತಿ ಆಯೋಗ್ ಇನ್ ಆಗಸ್ಟ್ 2020. ನಾನು ಯಾಕೆ ಕರೆಕ್ಟ್ ಅಂತ ಏನಂದ್ರೆ, ಒಂದು ನಿಮ್ಗೆ ಗೊತ್ತಿರ್ಬೇಕು ಇದ್ರ ಬಗ್ಗೆ, ಇನ್ನೊಂದು ದ ಫ್ಯಾಕ್ಟ್ ಇಸ್ ವೆರಿ ಸ್ಪೆಸಿಫಿಕ್. ನೀತಿ ಆಯೋಗ್ ಇನ್ ಆಗಸ್ಟ್ 2020 ಅಂತ ಸ್ಪೆಸಿಫಿಕ್ ಆಗಿ ಕೊಡ್ತಾ ಇದೀನಿ. ಸೊ ಹೈ ಚಾನ್ಸಸ್ ದಟ್ ಇಟ್ ವಿಲ್ ಬಿ ಕರೆಕ್ಟ್. ಸೆಕೆಂಡ್ ಏನಂದ್ರೆ, ಈ ಸಹಮತಿ ಸೇಮ್ ಆಸ್ ಡಿಜಿಲಾಕರ್ ಯೂಸ್ ಮಾಡಬಹುದಾಗಿತ್ತಲ್ಲ ಅನ್ನೋ ಲಾಜಿಕ್ ನಲ್ಲಿ ಅದನ್ನ ತಪ್ಪಾಗ್ತೀನಿ ಆಯ್ತಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಂದ್ರೆ, ಕರೆಕ್ಟ್ ಆನ್ಸರ್ ಇಸ್ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಸಹಮತಿ ಇಸ್ ನಾಟ್ ಸೇಮ್ ಆಸ್ ಡಿಜಿಲಾಕರ್. ಈಗ ಡಿಜಿಲಾಕರ್ ಅಂದ್ರೆ ಏನು? ಇಲ್ಲೊಂದು ಲಾಕರ್ ಇದೆ, ಆ ಲಾಕರ್ ಒಳಗೆ ನಿಮ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಕ್ತೀರಾ. ಯಾರೋ ಥರ್ಡ್ ಪಾರ್ಟಿ ಆ ನಿಮ್ದು ವ್ಯಾಲಿಡೇಷನ್ಗೋಸ್ಕರ ಆಧಾರ್ ಕಾರ್ಡ್ ಕೇಳ್ತಾರೆ, ಅವಾಗ ನೀವು ಇದನ್ನ ಆಕ್ಸೆಸ್ ನ ಅವ್ರಿಗೆ ಕೊಡ್ತೀರಾ ಆಯ್ತಾ. ಸೊ ಡಿಜಿಲಾಕರ್ ಇರೋದನ್ನೇನು, ಅವ್ರನ್ನ ಆ ಆಕ್ಸೆಸ್ ನ ನೀವು ಕೊಡ್ತೀರಾ ಅವ್ರಿಗೆ, ಕರೆಕ್ಟಾ? ದಿಸ್ ಇಸ್ ಡಿಜಿಲಾಕರ್. ಈ ಸಹಮತಿ ಏನಾಗುತ್ತಂದ್ರೆ, ಈ ಸಹಮತಿಲಿ ನಿಮ್ದು ಡೇಟಾನ ಯೂಸ್ ಮಾಡ್ಕೊಳ್ಳಿ ಅಂತ ಥರ್ಡ್ ಪಾರ್ಟಿಗೆ ಹೇಳ್ತೀರಾ. ಯೂಸ್ ಮಾಡ್ಕೊಳ್ಳಿ ಅಂತ ಥರ್ಡ್ ಪಾರ್ಟಿಗೆ ಹೇಳಿದಾಗ ಯಾವುದೇ ಲಾಕರ್ ನಲ್ಲಿ ಇರೋ ಡೇಟಾ ಯೂಸ್ ಮಾಡಲ್ಲ ಅವ್ರು ಡೈರೆಕ್ಟ್ ಆಗಿ ಆ ವ್ಯಾಲಿಡೇಷನ್ ನ ಗೌರ್ಮೆಂಟ್ ಇಂದಾನೆ ತಗೊಂತಾರೆ ಆಯ್ತಾ. ಸೊ ಗೌರ್ಮೆಂಟ್ ಡೇಟಾ ಬೇಸ್ ನಲ್ಲಿ ಏನ್ ನಿಮ್ದು ಸರ್ಟಿಫಿಕೇಟ್ಸ್ ಇರುತ್ತೆ, ಆ ಸರ್ಟಿಫಿಕೇಟ್ಸ್ ನ ವ್ಯಾಲಿಡೇಷನ್ ಥರ್ಡ್ ಪಾರ್ಟಿ ಗೌರ್ಮೆಂಟ್ ಇಂದಾನೆ ತಗೊಳುತ್ತೆ. ಅರೆ ಅದು ತಗೊಳೋದಕ್ಕಿಂತ ಮುಂಚೆ ನಿಮ್ ಪರ್ಮಿಷನ್ ಕೇಳುತ್ತದು. ಅದಕ್ಕೆ ಸ್ಟೇಟ್ ಕನ್ಸೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿದ್ ನಾನು ಆಯ್ತಾ. ಕನ್ಸೆಂಟ್ ನಿಮ್ಮ ಹತ್ರ ತಗೊಳುತ್ತೆ. ಕನ್ಸೆಂಟ್ ನಿಮ್ಮ ಹತ್ರ ತಗೊಂಡ ಮೇಲೆ ಅದು ಗೌರ್ಮೆಂಟ್ ಡೇಟಾ ಬೇಸ್ ಇಂದಾನೆ ಪುಲ್ ಮಾಡ್ಕೊಳ್ಳುತ್ತೆ ವ್ಯಾಲಿಡೇಷನ್ಗೆ. ಡಿಜಿಲಾಕರ್ ನಲ್ಲಿ ಏನಾಗುತ್ತೆ, ನಿಮ್ ಪರ್ಮಿಷನ್ ತಗೊಂಡು ನೀವು ಒಂದು ಲಾಕರ್ ನಲ್ಲಿ ಇಟ್ಟಿರ್ತೀರಾ, ನೀವ್ ಇಟ್ಟಿರೋದನ್ನೇ ನೀವು ತೋರಿಸ್ತೀರಾ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿಜಿಲಾಕರ್ ಅಂಡ್ ದ ಈ ಸಹಮತಿ ಆಯ್ತಾ. ಸೊ ಇಲ್ಲಿ ಇಟ್ ಇಸ್ ನಾಟ್ ಸೇಮ್ ಆಸ್ ಈ ಸಹಮತಿ, ಇಟ್ ಇಸ್ ನಾಟ್ ಸೇಮ್ ಆಸ್ ಡಿಜಿಲಾಕರ್, ಬಟ್ ಇಟ್ ಇಸ್ ಗಿವನ್ ಬೈ ದ DEPA ಆಫ್ ನೀತಿ ಆಯೋಗ್ ಆಯ್ತಾ. ಸೊ ಐ ಹೋಪ್ ಯು ಗಾಟ್ ದ ಆನ್ಸರ್. ದ ಆನ್ಸರ್ ದೇರ್ ಇಸ್ ಸಿ. 3 statements are correct and it is not same as DigiLocker, so that statement is wrong. Let us go to the next question. 9ನೇ question ನೋಡೋಣ. Consider the following statements regarding ಪದ ಕನಜ ಆಯ್ತಾ. ಪುನಃ ಹೆಸರನ್ನೇ ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಸ್ಬಿಡುತ್ತೆ. ಜಾಸ್ತಿ ಯೋಚನೆ ಮಾಡಬಾರ್ದು, ಹೆಸರಲ್ಲೇ ಕ್ಲೂಸ್ ಇರ್ತವೆ. ಪ್ರಿಲಿಮ್ಸ್ ಎಕ್ಸಾಮ್ ಇಸ್ ಆಲ್ ಅಬೌಟ್ ಲಾಜಿಕಲ್ ಥಿಂಕಿಂಗ್ ಅಷ್ಟೇ ಅದು, ಸರಿನಾ. ನೀವು ಎಷ್ಟು ನಾಲೆಜ್ ಮೇಲೆ ಆಡಕ್ ಹೋಗ್ತೀರಾ ಅಷ್ಟು ಕಷ್ಟ ಆಗುತ್ತೆ ನಿಮ್ಗೆ. ಯಾವಾಗ್ಲೂ ನಾಲೆಜ್ ವಿತ್ ಸ್ಕಿಲ್ಸ್ ಅಂದ್ರೆ ಏನು, ಕಾಮ್ ಮೈಂಡ್ ನಲ್ಲಿ ಕುತ್ಕೊಂಡು ಅಲ್ಲೇ ಎಲ್ಲಾ ಜೋಡಣೆಗಳನ್ನ ಮಾಡಿ ಲಾಜಿಕಲಿ ಒಂದು ಆನ್ಸರ್ ತೆಗೆಯೋದೇ ಒಂದು ಸ್ಕಿಲ್ ಆಯ್ತಾ. ಸೊ ನೋಡೋಣ ಈಗ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪದ ಕನಜ. ಟು ಬ್ರಿಂಗ್ ದ ವೇರಿಯಸ್ ಗ್ಲಾಸರಿ ಅಂಡ್ ಡಿಕ್ಷನರೀಸ್ ಇನ್ ಟು ಅ ಸಿಂಗಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಸ್ ಅ ಕನ್ನಡ ಲೆಕ್ಸಿಕಲ್ ಹಬ್. ಪದ ಕನಜ ಈ ಸ್ಟೇಟ್ಮೆಂಟ್ ಎರಡು ಆಲ್ಮೋಸ್ಟ್ ಸೇಮ್ ಆಯ್ತಲ್ವಾ, ಎಲ್ಲರೂ ಅನುಗುಣವಾಗಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ನೋಡೋಣ. ಇಟ್ ಅಂಡರ್ಟೇಕ್ಸ್ ಟ್ರಾನ್ಸ್ಲೇಷನ್ ಅಂಡ್ ನಾಟ್ ಟ್ರಾನ್ಸ್ಲಿಟರೇಷನ್.
ಪುನಃ ನೋಡಿ, ಒಂದನ್ ಮಾಡುತ್ತೆ ಇನ್ನೊಂದನ್ ಮಾಡಲ್ಲ ಅಂತ ಹೇಳಿದಾಗ ಗಮನ ಇರಲಿ, ಅಲ್ಲಿ ಅದು ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ವಾಪಸ್ ಬರೋಣ, ಥರ್ಡ್ ಸ್ಟೇಟ್ಮೆಂಟ್ ಹೋಗೋಣ. ಇಟ್ ಹೆಲ್ಪ್ಸ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ಕನ್ನಡ ಇನ್ ಆಲ್ ದ ಡೊಮೈನ್ಸ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಷನ್. ಇಲ್ಲೂ ಅಷ್ಟೇ, ಇನ್ಕ್ಲೂಡಿಂಗ್ ಅಂದ್ಬಿಟ್ಟು ಏನೋ ವೇಗ ಕೊಟ್ಬಿಟ್ರೆ ನೋಡ್ಬೇಕು, ಬಟ್ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ ಫುಲ್ ಜನರಿಕ್ ಆಗೋಯ್ತು ಇಲ್ಲಿ, ಸರಿನಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ, ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಯೋಚನೆ ಮಾಡಬೇಕಾಗಿರೋ ಸ್ಟೇಟ್ಮೆಂಟ್ ಸೆಕೆಂಡ್. ಆಯ್ತಾ? ಹೌ ಮೆನಿ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಒನ್ ಓನ್ಲಿ, ಓನ್ಲಿ ಟೂ, ಆಲ್ ತ್ರೀ, ನನ್ ಆಫ್ ದ ಅಬೌವ್. ನಾನು ಈ ತರ ಬೇಗ ಕೊಡ್ತಾ ಇದೀನಿ, ಯಾಕಂದ್ರೆ ಆಫ್ ಲೈಟ್ UPSC ಈ ತರ ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. KAS ಪ್ರಿಲಿಮ್ಸ್ ನಿಮ್ಗೆ ಕೇಳ್ತಿರೋ ಇಲ್ವೋ ಗೊತ್ತಿಲ್ಲ. ಅವ್ರು ಏನಾದ್ರು ನಿಮ್ಗೆ 1 2 2 3 1 2 and 3 ಅಂತ ಕೊಟ್ಬಿಟ್ರೆ ಅದು ನಿಮ್ ಬಂಪರ್, ನಿಮ್ ಲಕ್ ಅನ್ಕೊಳ್ಳಿ ಅದು. ಯಾಕಂದ್ರೆ ಅದ್ರಲ್ಲಿ ಏನಾಗುತ್ತೆ, ಒನ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಗೊತ್ತಾಗ್ಬಿಟ್ರೆ ಅಥವಾ ಒನ್ ಸ್ಟೇಟ್ಮೆಂಟ್ ರಾಂಗ್ ಅಂತ ಗೊತ್ತಾಗ್ಬಿಟ್ರೆ ಈಸಿಯಾಗಿ ಆನ್ಸರ್ ತೆಗೆದ್ಬಿಡ್ಬೋದು ನೀವು. ಬಟ್ ಇಲ್ಲೇನಾಗುತ್ತೆ, ಇಲ್ಲಿ ತುಂಬಾ ಕಷ್ಟ, ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ನಾನು ನಿಮ್ಗೆ ಕಷ್ಟ ಹೇಳ್ಕೊಟ್ಬಿಟ್ರೆ ಈಸಿ ಆರಾಮಾಗಿ ಮಾಡ್ಕೊಂತೀರಾ ಅಂತಾನೆ ನಿಮ್ಗೆ ಕಷ್ಟವಾಗಿ ಕೊಡ್ತಾ ಇದೀನಿ, ಸರಿನಾ? ಸೊ ಹೌ ಮೆನಿ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಇದನ್ನ ನೋಡಿ, ಸರಿನಾ? ಸೊ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್, ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿದಾಗ ಇಟ್ ಅಂಡರ್ಟೇಕ್ಸ್ ಟ್ರಾನ್ಸ್ಲೇಷನ್ ಅಂಡ್ ನಾಟ್ ಟ್ರಾನ್ಸ್ಲಿಟರೇಷನ್. ಟ್ರಾನ್ಸ್ಲೇಷನ್ ಮಾಡುವಾಗ ಟ್ರಾನ್ಸ್ಲಿಟರೇಷನ್ ಯಾಕೆ ಮಾಡಲ್ಲಪ್ಪ? ಕರೆಕ್ಟಾ? ಟ್ರಾನ್ಸ್ಲಿಟರೇಷನ್ ಇಸ್ ಅ ಸಬ್ ಪಾರ್ಟ್ ಆಫ್ ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್ ಇಸ್ ಮಚ್ ಮೋರ್ ಕಾಂಪ್ಲೆಕ್ಸ್. ಒಂದು ಕಾಂಪ್ಲೆಕ್ಸ್ ಮೆಕ್ಯಾನಿಸಮ್ ನೇ ಮಾಡುವಾಗ ಒಂದು ಸಿಂಪಲ್ ಮೆಕ್ಯಾನಿಸಮ್ ಯಾಕೆ ಇಡಲ್ಲ ಅದರಲ್ಲಿ? ಇಟ್ ಇಸ್ ಜಸ್ಟ್ ಅನ್ ಆಡೆಡ್ ಫೀಚರ್ ಅಲ್ವಾ? ಸೊ ಪದ ಕನಜ ಅಂತ ತಗೊಂಡಾಗ ಟ್ರಾನ್ಸ್ಲೇಷನ್ ಮಾಡುತ್ತೆ, ಟ್ರಾನ್ಸ್ಲಿಟರೇಷನ್ ಮಾಡುತ್ತೆ. ಸೊ ಇಲ್ಲಿ ಟೂ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ದ ಆನ್ಸರ್ ಇಸ್ ಬಿ. ಅಂಡ್ ದ ಪದ ಕನಜ ಅಂತ ಏನಿದೆ ಅದು ಟ್ರಾನ್ಸ್ಲೇಷನ್ ಮಾಡುತ್ತೆ, ಟ್ರಾನ್ಸ್ಲಿಟರೇಷನ್ ಮಾಡುತ್ತೆ. ಸೊ ಟ್ರಾನ್ಸ್ಲೇಷನ್ ಅಂಡ್ ಟ್ರಾನ್ಸ್ಲಿಟರೇಷನ್ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಟ್ರಾನ್ಸ್ಲೇಷನ್ ಅಂದ್ರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು. ಅಂದ್ರೆ ಹೌ ಆರ್ ಯು, ನೀವ್ ಹೆಂಗಿದ್ದೀರಾ, ಇದು ಟ್ರಾನ್ಸ್ಲೇಷನ್. ಹೌ ಆರ್ ಯು ಅಂತ ಹೇಳೋದ್ನ ನಾನು ಕನ್ನಡದಲ್ಲೇ ಹೌ ಆರ್ ಯು ಅಂತ ಬರ್ದೆ ಅನ್ಕೊಳ್ಳಿ. ಸೊ ಇಲ್ಲಿ ಯು ಆರ್ ಜಸ್ಟ್ ಚೇಂಜಿಂಗ್ ದ ಸ್ಕ್ರಿಪ್ಟ್ ಬಟ್ ನಾಟ್ ದ ಲ್ಯಾಂಗ್ವೇಜ್. ನಿಮ್ ಭಾಷೆ ಚೇಂಜ್ ಆಗ್ತಾ ಇಲ್ಲ, ಬರೀ ಸ್ಕ್ರಿಪ್ಟ್ ಚೇಂಜ್ ಆಗ್ತಾ ಇದೆ. ಹೌ ಆರ್ ಯು ಅಂತ ಇಂಗ್ಲಿಷ್ ನಲ್ಲಿ ಬರೀತೀನಿ, ಹೌ ಆರ್ ಯು ಅಂತ ಕನ್ನಡದಲ್ಲೂ ಬರೀತೀನಿ. ದಿಸ್ ಇಸ್ ಟ್ರಾನ್ಸ್ಲಿಟರೇಷನ್. ಸೊ ಐ ಹೋಪ್ ಯು ಗಾಟ್ ದ ಡಿಫರೆನ್ಸ್. ಸೊ ಪದ ಕನ್ನಡ ಏನಿದೆ, ಇಟ್ ಇಸ್ ಕಮಿಂಗ್ ಅಂಡರ್ ಅ ಬ್ರಾಡರ್ ಪ್ರೋಗ್ರಾಮ್ ಆಫ್ ಇ ಕನ್ನಡ. ಇ ಕನ್ನಡ ಅಂದ್ರೇನು? ಇ ಗವರ್ನೆನ್ಸ್ ಇನ್ ಕನ್ನಡ, ಇನ್ ಅಡ್ಮಿನಿಸ್ಟ್ರೇಷನ್. ಇದ್ರೊಳಗೆ ಬರೋದೇ ಪದ ಕನ್ನಡ ಅಂತ, ಕನ್ನಡ ಲೆಕ್ಸಿಕಲ್ ಹಬ್. ಇದ್ರೊಳಗೆ ಯು ಹ್ಯಾವ್ ಬೋತ್ ಟ್ರಾನ್ಸ್ಲೇಷನ್ as well as transliteration as a feature. So I hope you understood this. So this is about the 9th question. Let us go on to the 10th question. The 10th question is as follows. Consider the following statements regarding Kutumba project. ಸರಿನಾ? ಕುಟುಂಬ ಪ್ರಾಜೆಕ್ಟ್ ಪುನಃ ಎಷ್ಟು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನಿಮ್ಗೆ ಸಿಗುತ್ತೆ. ಕುಟುಂಬ ಪ್ರಾಜೆಕ್ಟ್. ಕುಟುಂಬ ಪ್ರಾಜೆಕ್ಟ್ ಇಸ್ ಅ ಸೆಂಟ್ರಲೈಸ್ಡ್ ಡೇಟಾ ರೆಪೋಸಿಟರಿ ಆಫ್ ಫ್ಯಾಮಿಲೀಸ್ ಇನ್ ಕರ್ನಾಟಕ ಕನ್ಸಿಸ್ಟಿಂಗ್ ಆಫ್ ಫ್ಯಾಮಿಲಿ ಅಟ್ರಿಬ್ಯೂಟ್ಸ್ ಅಂಡ್ ನಾಟ್ ಇಂಡಿವಿಜುವಲ್ ಅಟ್ರಿಬ್ಯೂಟ್ಸ್. ನೋಡ್ಕೊಳ್ಳಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ. ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್, ದ PDS has been used as a base. Third statement, nearly 90% of the state population have become part of Kutumba system. Fourth statement, Kutumba project has been recognized nationally and has been awarded with the gold category National E-Governance Award. So which of the above statements are correct? Only one, only two, only three, all four. ಸರಿನಾ? ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕುಟುಂಬ ಪ್ರಾಜೆಕ್ಟ್ ಇಸ್ ಅ ಸೆಂಟ್ರಲೈಸ್ಡ್ ಡೇಟಾ ರೆಪೋಸಿಟರಿ. ಇಲ್ಲಿ ತನಕ ಕರೆಕ್ಟು. ಇನ್ ಕರ್ನಾಟಕ ಕರೆಕ್ಟು. ಫ್ಯಾಮಿಲೀಸ್ ಇನ್ ಕರ್ನಾಟಕ ಕರೆಕ್ಟು. ಕನ್ಸಿಸ್ಟಿಂಗ್ ಆಫ್ ಫ್ಯಾಮಿಲಿ ಅಟ್ರಿಬ್ಯೂಟ್ಸ್ ಅಂಡ್ ನಾಟ್ ಇಂಡಿವಿಜುವಲ್ ಅಟ್ರಿಬ್ಯೂಟ್ಸ್. ಏನ ಸೆನ್ಸ್ ಕೊಡುತ್ತಾ ಇಲ್ಲಿ? ಈಗ ಕುಟುಂಬ ಪ್ರಾಜೆಕ್ಟ್ ನಲ್ಲಿ ಒಂದು ಫ್ಯಾಮಿಲಿ ಬಗ್ಗೆ ಅಟ್ರಿಬ್ಯೂಟ್ ತಗೊಂತೀರಪ್ಪ. ಆ ಫ್ಯಾಮಿಲಿ ಅಟ್ರಿಬ್ಯೂಟ್ಸ್ ತಗೊಳ್ಳುವಾಗ ಇಂಡಿವಿಜುವಲ್ ಅಟ್ರಿಬ್ಯೂಟ್ಸ್ ತಗೊಳ್ಳದೆ ಫ್ಯಾಮಿಲಿ ಅಟ್ರಿಬ್ಯೂಟ್ಸ್ ಹೆಂಗಪ್ಪ ತಗೊಂತೀರಾ? ಕಾಮನ್ ಸೆನ್ಸ್ ಕೊಡ್ತಾ ಇದೆ ಇಲ್ಲಿ. ಇಂಡಿವಿಜುವಲ್ ಅಟ್ರಿಬ್ಯೂಟ್ಸ್ ನ ಎಲ್ಲ ಜೋಡಣೆ ಮಾಡಿದ್ರೆ ಫ್ಯಾಮಿಲಿ ಅಟ್ರಿಬ್ಯೂಟ್ಸ್ ಆಗೋದು. ಸೊ ದೇರ್ ಹ್ಯಾಸ್ ಟು ಬಿ ಬೋತ್ ಫ್ಯಾಮಿಲಿ ಅಟ್ರಿಬ್ಯೂಟ್ಸ್ ಅಂಡ್ ಇಂಡಿವಿಜುವಲ್ ಅಟ್ರಿಬ್ಯೂಟ್ಸ್ ಇನ್ ಕುಟುಂಬ. ದೇರ್ ಕೆನಾಟ್ ಬಿ ಒನ್ ವಿತೌಟ್ ಅನದರ್. That should be the line of thought. So first statement is by default wrong. ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಿಕ್ಬಿಡುತ್ತದು. ಸೆಕೆಂಡ್ ಸ್ಟೇಟ್ಮೆಂಟ್, PDS ಡೇಟಾ ಹ್ಯಾಸ್ ಬೀನ್ ಯೂಸ್ಡ್ ಆಸ್ ಅ ಬೇಸ್. ಇದು ಕರೆಕ್ಟ್. ಯಾಕಂದ್ರೆ PDS ನಲ್ಲಿ ತುಂಬಾ ಜನಸಂಖ್ಯೆ ಬರುತ್ತೆ. ಕರ್ನಾಟಕದಲ್ಲಿ ತುಂಬಾ ಜನ ರೇಷನ್ ಕಾರ್ಡ್ ಯೂಸ್ ಮಾಡ್ತಾರೆ. ಸೊ ರೇಷನ್ ಕಾರ್ಡ್ ಯೂಸ್ ಮಾಡ್ತಾರೆ ಅಂದ್ರೆ ಆ ಡೇಟಾ PDS ನಲ್ಲೇ ಸಿಗ್ತಾ ಇದೆ. ಸೊ PDS ನಲ್ಲೇ ಸಿಗ್ತಾ ಇದೆ ಅಂದ್ರೆ ಅಲ್ಲೇ ಸಿಕ್ಬಿಡುತ್ತಲ್ಲ ನಿಮ್ಗೆ ಫುಲ್ ಡೇಟಾ. ಕರೆಕ್ಟಾ? ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋ ಚಾನ್ಸಸ್ ಇದೆ. ಥರ್ಡ್, ನಿಯರ್ಲಿ 90% ಆಫ್ ದ ಸ್ಟೇಟ್ ಪಾಪ್ಯುಲೇಷನ್ ಹ್ಯಾವ್ ಬಿಕಮ್ ಪಾರ್ಟ್ ಆಫ್ ಕುಟುಂಬ ಸಿಸ್ಟಮ್. 90% ಜಾಸ್ತಿನೇ ನಂಬರ್ ಒಪ್ಕೊಂತೀನಿ. ಆದ್ರೆ 90% ಯಾವ್ದ್ರ ಪ್ರಕಾರ? 2011 ಸೆನ್ಸಸ್ ಪ್ರಕಾರ. 2011 ಸೆನ್ಸಸ್ ನಡೆದ ಎಷ್ಟು ವರ್ಷ ಆಗಿದೆ? ಸೊ ಅದ್ರ ಪ್ರಕಾರ 90% ಅಂದ್ರೆ ಕಡಿಮೆ ಅಲ್ಲ. ಇಟ್ ಇಸ್ ಅ ರಿಯಲಿಸ್ಟಿಕ್ ನಂಬರ್. ಸೊ ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಫೋರ್ತ್ ಸ್ಟೇಟ್ಮೆಂಟ್ ನೋಡಿ, ಕುಟುಂಬ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ರೆಕಗ್ನೈಸ್ ನ್ಯಾಷನಲಿ ಅಂಡ್ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ ದ ಗೋಲ್ಡ್ ಕ್ಯಾಟಗರಿ ನ್ಯಾಷನಲ್ ಗವರ್ನೆನ್ಸ್ ಅವಾರ್ಡ್. ಇಂಥ ಸ್ಟೇಟ್ಮೆಂಟ್ಸ್ ಕಷ್ಟ ಇರ್ತವೆ. ಆಯ್ತಾ? ಯೂಶಲಿ ಈ ಸ್ಟೇಟ್ಮೆಂಟ್ಸ್ ಕಷ್ಟ ಇರ್ತವೆ. ಸೊ ಸರಿ ಅಂತ ಅನ್ಕೊಬಹುದು. ಬಟ್ ನಾನ್ ಬೇಕಂತ ನಿಮ್ಗೆ ಜ್ಞಾಪಕ ಇರ್ಲಿ ಅಂತ ತಪ್ಪು ಮಾಡ್ಸಿದೀನಿ. ಆಯ್ತಾ? ಒಂದು ಜ್ಞಾಪಕ ಇಟ್ಕೊಳ್ಳಿ, ಕರ್ನಾಟಕ ರ್ಯಾಂಕ್ 1 ಯಾವ್ದ್ರಲ್ಲಿ ಇರ್ತಾವ ಗೊತ್ತಿರಬೇಕು. ಕರ್ನಾಟಕ ಡಿಪಾರ್ಟ್ಮೆಂಟ್ಸ್ ಅಥವಾ ಕರ್ನಾಟಕದ ಪ್ರೋಗ್ರಾಮ್ಸ್ಗೆ ಏನೇನು ಅವಾರ್ಡ್ ಬಂದಿರ್ತಾವ ನಿಮ್ಗೆ ಗೊತ್ತಿರಬೇಕು. ನಾನು ಎಕನಾಮಿಕ್ ಸರ್ವೆ ಕವರ್ ಮಾಡಿದೀನಿ. ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಸರಿನಾ? ಇಲ್ಲಿ ಬಂದಾಗ ಎರಡು ಸ್ಟೇಟ್ಮೆಂಟ್ ತಪ್ಪಿದ್ಯಪ್ಪ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ನಾನು ಹೇಳ್ದಂಗೆ ಬೋತ್ ಫ್ಯಾಮಿಲಿ ಅಟ್ರಿಬ್ಯೂಟ್ಸ್ as well as ಇಂಡಿವಿಜುವಲ್ ಅಟ್ರಿಬ್ಯೂಟ್ಸ್ ಎರಡೂ ಇದೆ ಕುಟುಂಬ ಅಲ್ಲಿ.
ದ ಫೋರ್ತ್ ಸ್ಟೇಟ್ಮೆಂಟ್ ನಲ್ಲಿ ಬೇಕಂತ ಚಿಕ್ಕದಾಗಿ ಚೇಂಜ್ ಮಾಡಿದೀನಿ. ಏನಂದ್ರೆ ಕರ್ನಾಟಕ ಕುಟುಂಬ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ನ್ಯಾಷನಲಿ ಅಂಡ್ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ ಸಿಲ್ವರ್ ಕ್ಯಾಟಗರಿ ನ್ಯಾಷನಲ್ ಗವರ್ನೆನ್ಸ್ ಅವಾರ್ಡ್. ಬೇಕಂತ ಒಂದು ಸ್ವಲ್ಪ ಸ್ಮಾಲ್ ಚೇಂಜ್ ಮಾಡಿದೆ. ಸೊ ಸಿಲ್ವರ್ ಕ್ಯಾಟಗರಿ, ಅದು ಗೋಲ್ಡ್ ಅಲ್ಲ. ಸೊ ಆನ್ಸರ್ ಇಲ್ಲಿ ಬಿ. Solution is B. 2 statements are correct, 2 statements are wrong. So I hope you understood the Kutumba project. Serina? So that question aitu. Let us go to the 11th question. The 11th question is, consider the following statements regarding Karnataka Open Data Initiative. Open data andre the data is accessible to all. ಯಾರು ಬೇಕಾದ್ರೂ ಆ ಡೇಟಾ ಯೂಸ್ ಮಾಡ್ಕೊಬಹುದು. ಆ ಡೇಟಾ ಇಂದ ಬಿಸ್ನೆಸ್ ಎಂಟರ್ಪ್ರೈಸ್ ಆದ್ರೂ ಮಾಡಬಹುದು, ಆ ಡೇಟಾ ಇಂದ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಆದ್ರೂ ಮಾಡ್ಕೊಬಹುದು. ದಿಸ್ ಇಸ್ ಅ ಪಬ್ಲಿಕ್ ಡೇಟಾ. ಅಂತ ಡೇಟಾ ಏನಂತಾರೆ? ಓಪನ್ ಡೇಟಾ ಅಂತಾರೆ. ಸೊ ಕರ್ನಾಟಕ ಓಪನ್ ಡೇಟಾ ಇನಿಷಿಯೇಟಿವ್ ಪ್ರಕಾರ ಈ ಸ್ಟೇಟ್ಮೆಂಟ್ಸ್ ನೋಡೋಣ. KODI has been awarded the National Award in Data Sharing using in Digital India Award 2022. Okay. Second statement, Karnataka Open Data Initiative, that is KODI, received an Scotch Award, SKOCH Award 2023 for cooperating with government departments to make 1550 data sets publicly accessible. ಆಯ್ತಾ? ಸೊ ಇಲ್ಲಿ ನೀವು ಜ್ಞಾಪಕ ಇರಬೇಕಾಗಿರೋದು, ನಾನು ಹೇಳಿಲ್ವಾ ಕರ್ನಾಟಕದ ಯಾವ ಇನಿಷಿಯೇಟಿವ್ಸ್ಗೆ ಅವಾರ್ಡ್ಸ್ ಬಂದಿದೆ ಅದು ನಿಮ್ಗೆ ಗೊತ್ತಿರಬೇಕು. ನಮ್ದು ಓಪನ್ ಡೇಟಾ ಇನಿಷಿಯೇಟಿವ್ಗೆ ಇಟ್ ಹಸ್ ರಿಸೀವ್ಡ್ ಬೋತ್ ದ ಅವಾರ್ಡ್ಸ್. ಒಂದು ಡಿಜಿಟಲ್ ಇಂಡಿಯಾ ಅವಾರ್ಡ್ 2022 ಸಿಕ್ಕಿದೆ, ಇನ್ನೊಂದು ಸ್ಕಾಚ್ ಅವಾರ್ಡ್ 2023 ಸಿಕ್ಕಿದೆ. ಅದಕ್ಕೋಸ್ಕರ ಇದು ಕೊಟ್ಟಿದ್ದೀನಿ. 2 ಸ್ಟೇಟ್ಮೆಂಟ್ ಕರೆಕ್ಟ್, ಜ್ಞಾಪಕ ಇರಲಿ ಇದು ಕರೆಕ್ಟ್ ಆಗಿ. ದೀಸ್ ಆರ್ ದ ಪ್ರೌಡ್ ಮೂಮೆಂಟ್ಸ್ ಅಂಡ್ ಪ್ರೌಡ್ ಇನಿಷಿಯೇಟಿವ್ಸ್ ಆಫ್ ಕರ್ನಾಟಕ. ಇದು ನಿಮಗೆ ಬೈ ಡಿಫಾಲ್ಟ್ ಗೊತ್ತಿರಬೇಕು. ಸರಿನಾ? ಸೊ ದಿಸ್ ಇಸ್ ಅಬೌಟ್ ದ 11th ಕ್ವಶನ್. ಈ ಲಾಜಿಕ್ ಅಂತ ಏನಿಲ್ಲ, ಇದು ನಿಮಗೆ ಗೊತ್ತಿರಬೇಕು ಅಂತ ಕೊಟ್ಟಿರೋದಷ್ಟೇ. ಎಲ್ಲೆಲ್ಲಿ ಕರ್ನಾಟಕ ರ್ಯಾಂಕ್ 1 ಬರ್ತದೆ, ಎಲ್ಲೆಲ್ಲಿ ಅವಾರ್ಡ್ಸ್ ಬರ್ತದೆ, ಅದು ಬೇಕಂತ ಹಾಕಿದೀನಿ. ಯಾಕಂದ್ರೆ ಇದು ಬೈ ಡಿಫಾಲ್ಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಯು ಬೀಯಿಂಗ್ ಆರ್ ಯು ಆಸ್ಪೈರಿಂಗ್ ಟು ಬಿ ಅ ಸಿವಿಲ್ ಸರ್ವೆಂಟ್ ಫ್ರಮ್ ಕರ್ನಾಟಕ, ಯು ಶುಡ್ ನೋ ಅಬೌಟ್ ದಿಸ್. ಓಕೆ, ಸೊ ದಿಸ್ ಇಸ್ 11th. ನೆಕ್ಸ್ಟ್ ಗೋ ಟು ದ 12th ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ MyGov ಪ್ಲಾಟ್ಫಾರ್ಮ್. MyGov.in MyGov.in ಅಂತ ನೋಡಿದಿರಲ್ವಾ? ಅಲ್ಲಿ ಹೋದ್ರೆ ನಮ್ದು ಗವರ್ಮೆಂಟ್ ಪೋರ್ಟಲ್ ಅದು. ಸರಿನಾ? ನಮ್ದಂದ್ರೆ ಇಂಡಿಯಾದು, ದ ಎಂಟೈರ್ ಇಂಡಿಯಾ ಗವರ್ಮೆಂಟ್ ಪೋರ್ಟಲ್ ಅದಲ್ವಾ? ಸೊ ಅದರಲ್ಲಿ ಸ್ಟೇಟ್ಮೆಂಟ್ ನೋಡೋಣ. MyGov ಪ್ಲಾಟ್ಫಾರ್ಮ್ ಅಂದ್ರೆ ಒಂದು, ಇಟ್ ಈಸ್ ಅ ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಸೆಟ್ ಅಪ್ ಟು ಅಡ್ಮಿನಿಸ್ಟರ್ ದ ಕರ್ನಾಟಕ ಇನ್ಸ್ಟೆನ್ಸ್ ಆಫ್ MyGov India. ಸೊ MyGov India ಅಂದ್ರೆ ಹೇಳಿದ್ನಲ್ಲ, ಫುಲ್ ಇಂಡಿಯಾದು ಗವರ್ಮೆಂಟ್ ಪೋರ್ಟಲ್ ಆಗುತ್ತೆ. MyGov ಪ್ಲಾಟ್ಫಾರ್ಮ್ ಅದ್ರೊಳಗೆ ಇಸ್ ಅ ಕರ್ನಾಟಕ ಇನ್ಸ್ಟೆನ್ಸ್. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ವೆರಿ ಜನರಿಕ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇದೆ. ನೆಕ್ಸ್ಟ್ ಹೋಗೋಣ. ಇಟ್ ಫಂಕ್ಷನ್ಸ್ ಡೈರೆಕ್ಟ್ಲಿ ಅಂಡರ್ ಚೀಫ್ ಮಿನಿಸ್ಟರ್ಸ್ ಆಫೀಸ್. The third statement is the platform is in English language only. The fourth statement is the Center for E-Governance assists with human resource, software and hardware requirements. Serina? So 4 statements there. How many of the above statements are correct? Only 1, only 2, only 3 and all 4. Serina? ನಾನು ಹೇಳಿದಂಗೆ first statement generic ಆಯ್ತು. It's a project monitoring unit obviously, and it is the Karnataka part of My Government India or MyGov India. Again first statement generic. Second, it functions directly under Chief Minister's office. ನೋಡಿ, ಒಂದ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ನಡೆಸ್ತಾ ಇರುತ್ತೆ. ಈಗ MyGov India ಅಥವಾ MyGov ಪ್ಲಾಟ್ಫಾರ್ಮ್ ಆಫ್ ಕರ್ನಾಟಕ ಏನಿದೆ, ಅದನ್ನ ನೀವು ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಥವಾ ಮಿನಿಸ್ಟ್ರಿ ಕೊಟ್ಬಿಟ್ರೆ ಅವಾಗ ಕೋಆರ್ಡಿನೇಷನ್, ಆಯ್ತಾ, ಆ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಗುತ್ತೆ. ಸಮನ್ವಯನೇ ಇರಲ್ಲ ಅವಾಗ, ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಏನೇನ್ ಮಾಡ್ತಾ ಇದೆ ಅಂತ. ಆ ಸಮನ್ವಯನ ಮೇಂಟೈನ್ ಮಾಡ್ಬೇಕಂದ್ರೆ, ಆ ಕೋಆರ್ಡಿನೇಷನ್ ಮೇಂಟೈನ್ ಮಾಡ್ಬೇಕಂದ್ರೆ ಯಾರು ಅದನ್ನ ನೋಡ್ಕೊಬೇಕು? ಚೀಫ್ ಮಿನಿಸ್ಟರ್ಸ್ ಆಫೀಸ್. Only the Chief Minister's office is possible to coordinate all the departments and their projects. Alva? So, our logic prakara, e statement correct. Next, the platform is in English language only. MyGov India. Hindi ide. MyGov Karnataka. Yak Hindi? Karnataka illa. Kannada illa. Gottagtidya? English yakide. Idu tappu. Aita MyGov Karnataka or MyGov platform ಏನide, this is in both English as well as Karnataka. So, I hope you understand this. ಲಾಸ್ಟ್, ದ ಸೆಂಟರ್ ಫಾರ್ ಇ-ಗವರ್ನೆನ್ಸ್ ಅಸಿಸ್ಟ್ ವಿತ್, ಇದು ತುಂಬಾ ಜನರಿಕ್ ಆಯ್ತು. ಇಟ್ ಅಸಿಸ್ಟ್ ವಿತ್ ಏನ್ ಹಾಕಿದ್ರು ಅಸಿಸ್ಟೇ. ಅಸಿಸ್ಟ್ ಮಾಡೋದೇನಪ್ಪ, ಈವನ್ 1% ಅಸಿಸ್ಟ್ ಮಾಡಿದ್ರು ಅಸಿಸ್ಟೇ. ಕರೆಕ್ಟ್ ಅಲ್ವಾ? ಸೊ ಅಸಿಸ್ಟ್ ಅಂದಾಗ ಇದು ಯೂಸ್ಲಿ ಕರೆಕ್ಟ್ ಇರುತ್ತೆ. ಸೊ ಜನರಿಕ್ ಸ್ಟೇಟ್ಮೆಂಟ್ಸ್ ಎಲ್ಲೆಲ್ಲಿ ಇರುತ್ತೆ ಜಾಸ್ತಿ ತಲೆ ಓಡ್ಸಕ್ ಹೋಗ್ಬಿಡಿ, ಕರೆಕ್ಟ್ ಅಂತ ಹಾಕಿ. ಇಲ್ಲಿ ಜನರಿಕ್ ಸ್ಟೇಟ್ಮೆಂಟ್ ಏನು? 1 and 4 ಜನರಿಕ್. ಇಟ್ ಫಂಕ್ಷನ್ಸ್ ಡೈರೆಕ್ಟ್ಲಿ ಅಂಡರ್, ಇಲ್ಲಿ ಚೇಂಜ್ ಮಾಡೋ ಸಾಧ್ಯತೆಗಳಿದೆ, ಬಟ್ ಚೀಫ್ ಮಿನಿಸ್ಟರ್ಸ್ ಆಫೀಸ್ ಅಂದಾಗ ಬ್ರಾಡರ್ ಆಗುತ್ತೆ. ಸೊ ಅದು ಕರೆಕ್ಟ್ ಇರುತ್ತೆ. ರಾಂಗ್ ಎಲ್ಲಿ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದೇ ಇರುತ್ತೆ, ರಾಂಗ್ ಇರುತ್ತೆ. ಇಂಗ್ಲಿಷ್ ಅಂಡ್ ಕನ್ನಡ ಬೋತ್ ಇಸ್ ಅವೈಲಬಲ್. ಈ ಕನ್ನಡ ಅಂತ ಸ್ಟಾರ್ಟ್ ಮಾಡಿದಾಗ ಇದನ್ನ ಯಾಕಪ್ಪ ಕನ್ನಡದಲ್ಲಿ ಇರಲ್ಲ ಅಲ್ವಾ, ಲಾಜಿಕಲಿ ಯೋಚನೆ ಮಾಡಿದ್ರೆ. ಸೊ ಇಲ್ಲಿ ಸೊಲ್ಯೂಷನ್ ಇಸ್ ಸಿ. ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, 1 ಸ್ಟೇಟ್ಮೆಂಟ್ ಇಸ್ ರಾಂಗ್. ಸರಿನಾ? ನೆಕ್ಸ್ಟ್ 13ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕ್ರಾಪ್ ಸರ್ವೆ. ಆಯ್ತಾ? ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಇದೆ, ಓದ್ತೀನಿ. The crop survey has been conducted by the Department of Agriculture in collaboration with the e-government department since 2010-11. ಆಯ್ತಾ? ನೆಕ್ಸ್ಟ್, using the mobile app from 2021 using the mobile app from 2021 onwards, both farmers and private residents are involved in crop survey.
ಮೂರನೇದು ಕ್ರಾಪ್ ಸರ್ವೆ ಇಸ್ ಡನ್ ಆರ್ ಬೀಯಿಂಗ್ ಸರ್ವೇಡ್ ಇನ್ ಖಾರಿಫ್ ಸೀಸನ್ ಇನ್ ದ ಸ್ಟೇಟ್ ಆಫ್ 2023-24. ಆಯ್ತಾ? ಹೌ ಮೆನಿ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓನ್ಲಿ ಒನ್, ಓನ್ಲಿ ಟು, ಆಲ್ ತ್ರೀ, ನನ್ ಆಫ್ ದ ಅಬೌವ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಓದಿ. ದ ಕ್ರಾಪ್ ಸರ್ವೆ ಹ್ಯಾಸ್ ಬೀನ್ ಕಂಡಕ್ಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇನ್ ಕೊಲಾಬರೇಷನ್ ವಿತ್ ಇ-ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಸಿನ್ಸ್ 2011. ಸೊ 2010ಕ್ಕೆ ಇದು ಕ್ರಾಪ್ ಸರ್ವೆ ಅನ್ನೋದು ಸ್ಟಾರ್ಟ್ ಆಯಿತು. ನೆಕ್ಸ್ಟ್, ಯೂಸಿಂಗ್ ದ ಮೊಬೈಲ್ ಆಪ್ ಫ್ರಮ್ 2020-21 ಆನ್ವರ್ಡ್ಸ್ ಬೋತ್ ಫಾರ್ಮರ್ಸ್ ಅಂಡ್ ಪ್ರೈವೇಟ್ ರೆಸಿಡೆಂಟ್ಸ್ ಆರ್ ಇನ್ವಾಲ್ವ್ ಇನ್ ದ ಕ್ರಾಪ್ ಸರ್ವೆ. ನೋಡಪ್ಪ, ಕ್ರಾಪ್ ಸರ್ವೆ ಸ್ಟಾರ್ಟ್ ಆಗಿ 2010. ಎರಡನೇ ಸ್ಟೇಟ್ಮೆಂಟ್ ನಲ್ಲಿ ಮೊಬೈಲ್ ಆಪ್ ಬಂದಿ 2020. 10 ವರ್ಷ ಬೇಕಾಯ್ತು ಆಪ್ ಬರಕ್ಕೆ. ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತಾ? ಪ್ರಾಬ್ಲಮ್ ಇದ್ರೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಿದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರಕಾಲ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರಕಾಲ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರಕಾಲ. ಬೋತ್ ಆರ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್. ಇದೊಂದು ಗೊತ್ತಾಗ್ಬಿಟ್ರೆ ನಿಮ್ಗೆ ನೀವು ಕರೆಕ್ಟ್ ಆನ್ಸರ್ ಕಂಡುಹಿಡ್ಬಿಡ್ತೀರಾ. ಸರಿನಾ? ನೆಕ್ಸ್ಟ್, ಥರ್ಡ್ ಸ್ಟೇಟ್ಮೆಂಟ್ ಬಂದಾಗ ಕ್ರಾಪ್ ಸರ್ವೆ ಇಸ್ ಬೀಯಿಂಗ್ ಡನ್ ಇನ್ ಖಾರಿಫ್ ಸೀಸನ್ ಇನ್ ದ ಸ್ಟೇಟ್. ಇಲ್ಲಿ ಖಾರಿಫ್ ಸೀಸನ್ಗೆ ಯಾಕಪ್ಪ ಕ್ರಾಪ್ ಸರ್ವೆ ಮಾಡಬೇಕು? ಎಲ್ಲ ಸೀಸನ್ಸ್ ನಲ್ಲೂ ಮಾಡ್ಬೋದಲ್ಲ. ಅಗ್ರಿಕಲ್ಚರಲ್ ಸೀಸನ್ ಅಂದ್ರೆ 4 ಡಿಫ್ರೆಂಟ್ ಸೀಸನ್ಸ್ ನಲ್ಲೂ ಮಾಡ್ಬೋದಲ್ಲ. ಆಯ್ತಾ? ಒನ್ ಎಂಟೈರ್ ಅಗ್ರಿಕಲ್ಚರಲ್ ಸೀಸನ್ ಅನ್ಕೊಟ್ಟಿದ್ರೆ ಓಕೆ, ಖಾರಿಫ್ ಅಂತಾನೆ ಯಾಕೆ ಕೊಡ್ಬೇಕು? ಪುನಃ ಯೋಚನೆ ಮಾಡೋದಿದೆ. ಇಲ್ಲಿ ದ ಸೊಲ್ಯೂಷನ್ ಇಸ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಏನ್ ಗೊತ್ತಾ? ಒಂದು, ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ ದಿಸ್ ಕ್ರಾಪ್ ಸರ್ವೆ ಇಸ್ ಸ್ಟಾರ್ಟೆಡ್ ಟು ಬಿ ಕಂಡಕ್ಟೆಡ್ ಬೈ ದ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅಂಡ್ ಇ-ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಇನ್ ದ ಇಯರ್ 2019. 2019 ಸ್ಟಾರ್ಟ್ ಆಗಿದ್ದು. ಆಯ್ತಾ? 2020-21 ಮೊಬೈಲ್ ಆಪ್ ಬಂತು. ಆ ಮೊಬೈಲ್ ಆಪ್ ನಲ್ಲಿ ಪ್ರೈವೇಟ್ ರೆಸಿಡೆಂಟ್ಸ್ ವಿತ್ ಫಾರ್ಮರ್ಸ್ ಯೂಸ್ ಮಾಡ್ತಾರೆ ಫಾರ್ ಕ್ರಾಪ್ ಸರ್ವೆ. ಆ ಪ್ರೈವೇಟ್ ರೆಸಿಡೆಂಟ್ಸ್ಗೆ ಸ್ವಲ್ಪ ದುಡ್ಡು ಕೂಡ ಕೊಡ್ತಾರೆ, ಅದೆಷ್ಟು ಪ್ಲಾಟ್ಗೆ ಇಷ್ಟು ಕೊಡ್ತೀನಿ ಅಂತ. ಬಟ್ ಎನಿವೇಸ್, ನಾನು ಏನ್ ಹೇಳ್ತಾ ಇದ್ದೀನಿ ನೋಡಿ, 2010 ತುಂಬಾ ಲೇಟ್ ಆಯ್ತು, ಆಪ್ ಬಂದಿದ್ದು 2021. ನಾನು ಅದಕ್ಕೆ ಹೇಳಿದ್ದು ಎರಡು ಕರೆಕ್ಟ್ ಇರೋ ಸಾಧ್ಯತೆನೇ ಇಲ್ಲ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಆನ್ಸರ್ ಇಸ್ ದೇರ್ 2019. 2021 ನಲ್ಲಿ ಮೊಬೈಲ್ ಆಪ್ ಬಂತು. ಥರ್ಡ್ ಸ್ಟೇಟ್ಮೆಂಟ್ ಇಸ್ ಕ್ರಾಪ್ ಸರ್ವೆ ಇಸ್ ಡನ್ ಇನ್ ಆಲ್ ದ ಸೀಸನ್ಸ್. ಆಲ್ ದ 4 ಸೀಸನ್ಸ್ ನಲ್ಲಿ ಕ್ರಾಪ್ ಸರ್ವೆ ಮಾಡ್ತಾರೆ. ಸೊ ಇಲ್ಲಿ ದ ಸೊಲ್ಯೂಷನ್ ಇಸ್ ಎ. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆನಾ? ನೆಕ್ಸ್ಟ್ ಹೋಗೋಣ. 14th ಕ್ವೆಶ್ಚನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ಫಸ್ಟ್ ಸ್ಟೇಟ್ಮೆಂಟ್, ಕರ್ನಾಟಕ ರ್ಯಾಂಕ್ಸ್ ನಂಬರ್ 1 ಫಾರ್ ಇಂಪ್ಲಿಮೆಂಟಿಂಗ್ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಇನ್ ದ ಕಂಟ್ರಿ. Second statement, to implement the UNED system, NAD designed a template for the personal degree certificate. Aita? So, illi, which of the following statements are correct? 1, 2, both 1 and 2, none of the above. Illi again, Karnataka rank 1 ಇರೋದ್ರಿಂದ ಕೊಡ್ತಾ ಇದೀನಿ ಕ್ವಶನ್. ಆನ್ಸರ್ ಕರೆಕ್ಟ್. ನೋಡಿ, ಲಾಜಿಕಲಿ ಫಸ್ಟ್ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಬೇಕು. ನಾನು ಹೇಳಿದೀನಿ ಎಲ್ಲೆಲ್ಲಿ ರ್ಯಾಂಕ್ 1 ಇದೆ ಅದು ಲಿಸ್ಟ್ ಮಾಡಿ ಇಟ್ಕೊಂಡಿರಿ, ಅದು 100% ನಿಮ್ಗೆ ಗೊತ್ತಿರಬೇಕು. ಸೊ ಆ ಒಂದು ಅಸಂಪ್ಷನ್ಸ್ ಮೇಲೆ ಫಸ್ಟ್ ಸ್ಟೇಟ್ಮೆಂಟ್ ನೀವು ಕರೆಕ್ಟ್ ತೆಗಿತೀರಾ ಅಂತ ಅನ್ಕೊಂತೀನಿ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅಂದ್ರೆ ಏನಪ್ಪ? ಆ ಡೆಪಾಸಿಟರಿ ಅಂದ್ರೆ ಡೇಟಾ ಬೇಸ್. ಆ ಡೇಟಾ ಬೇಸ್ ಒಳಗೆ ಎಲ್ಲ ಅಕಾಡೆಮಿಕ್ ಸರ್ಟಿಫಿಕೇಟ್ಸ್ ಇದೆ. ಆಯ್ತಾ? ಯುವ ನಿಧಿ ಅಂದ್ರೆ ಏನು? ಯುವ ನಿಧಿ ಅಂದ್ರೆ ಫಾರ್ ಆಲ್ ದೋಸ್ ಗ್ರಾಜುಯೇಟ್ಸ್ ಅಂಡ್ ಡಿಪ್ಲೊಮಾ ಹೋಲ್ಡರ್ಸ್ ದೇ ಆರ್ ಗೋಯಿಂಗ್ ಟು ಗಿವ್ ಸಮ್ ಟೈಪ್ ಆಫ್ ಸಪೋರ್ಟ್ ಟಿಲ್ ದೇ ಗೆಟ್ ಜಾಬ್. ಕರೆಕ್ಟಾ? ಆ ಸಪೋರ್ಟ್ ಆಫ್ ಸಮ್ ಪ್ರೈಸ್, ಏನೊಂದು ಗ್ಯಾರಂಟಿ ಕೊಡ್ತಾರೆ ಅವರು, ಯುವ ನಿಧಿ ಅಂತ. ಒಂದ್ ಸಮ್ ಆಫ್ ಮನಿ ದೇ ವಿಲ್ ಕೀಪ್ ಗಿವಿಂಗ್ ಅಂಟಿಲ್ ದೇ ಗೆಟ್ ಅ ಜಾಬ್. ಆ ಮನಿ ಕೊಡ್ಬೇಕಂದ್ರೆ ವ್ಯಾಲಿಡೇಷನ್ ಮಾಡ್ಬೇಕು ತಾನೆ, ಅವ್ರು ಗ್ರಾಜುಯೇಟ್ ಆಗಿದಾರೆ ಅಥವಾ ಡಿಪ್ಲೊಮಾ ಹೋಲ್ಡರ್ಸ್ ಅಂತ. ಆ ವ್ಯಾಲಿಡೇಟ್ ಮಾಡ್ಬೇಕಂದ್ರೆ ದೇ ಹ್ಯಾವ್ ಟು ಆಕ್ಸೆಸ್ ದ ಡೇಟಾಬೇಸ್ ಅಂಡ್ ಟೇಕ್ ದ ಸರ್ಟಿಫಿಕೇಟ್ ತಾನೆ. ಅದು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿಲೇ ಮಾಡ್ತಾರೆ. ಸೊ ಸೆನ್ಸಿಬ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಕರೆಕ್ಟ್ ಅಂತ ಗೊತ್ತಾಗ್ಬಿಡ್ಬೇಕು ನಿಮ್ಗೆ. ಕರೆಕ್ಟಾ? ಸೊ ಟು ಇಂಪ್ಲಿಮೆಂಟ್ ಯುವ ನಿಧಿ ಸಿಸ್ಟಮ್, NAD designed a template for the provisional degree certificate. That is fine. That is correct. It makes sense. So overall, both the statements are correct. So this is about the 14th question. Let us go to the next question. Consider the following statements regarding fruits. Fruits ಅಂದ್ರೆ ಏನು? Farmers registration and unified beneficiary information system. ಆಯ್ತಾ? ಕರೆಕ್ಟ್ ಆಗಿ ಓದಿ ಕ್ವಶನ್. ಯಾವಾಗಲೂ ನೀವು ಸ್ಟೇಟ್ಮೆಂಟ್ಸ್ ಓದೋದಕ್ಕೆ ಮುಂಚೆ ಕರೆಕ್ಟ್ ಆಗಿ ಅಲ್ಲೇ ಕ್ಲೂಸ್ಗಳು ಇರ್ತವೆ. ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್. ಸರಿನಾ? ಈಗ ಸ್ಟೇಟ್ಮೆಂಟ್ಸ್ ನೋಡೋಣ. ಫಸ್ಟ್, Fruits is an e-governance initiative to have a common database facility for registration of farmers and other beneficiaries who want to avail benefits from the government. Generic statement. Second, Fruits is aimed at bringing departments like agriculture, horticulture, sericulture, animal husbandry, veterinary sciences, fisheries, backward classes and social welfare onto a single platform. Okay, again generic, correct. Next, Fruits helps in registering farmers and non-farmers and provides a unique ID. Common sense, generic, correct. Registration is a once in a lifetime activity. ಫಾರ್ಮರ್ಸ್ ಗೆ ಒಂದ್ಸತಿ ರಿಜಿಸ್ಟರ್ ಆಗ್ಬಿಟ್ಟು ಪುನಃ ಕರಿತಾನೆ ಇರಕ್ಕಾಗಲ್ಲ, ಎವ್ರಿ ಇಯರ್ ರಿಜಿಸ್ಟರ್ ಆಗಿ ಅಂತ. ಒಂದ್ಸತಿ ರಿಜಿಸ್ಟರ್ ಆದ್ರೆ ಆ ಫಾರ್ಮರ್ಗೆ, ಆ ರೈತಂಗೆ ಏನೇನ್ ಬೆನಿಫಿಷರಿ ಬರ್ಬೇಕು ಅದು ಹೋಗ್ತಾ ಇರುತ್ತೆ. ಸೊ ಇಟ್ ಇಸ್ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಆಕ್ಟಿವಿಟಿ. ಒಂದ್ಸತಿ ಪಾಪ ಅವ್ರು ರಿಜಿಸ್ಟರ್ ಆದ್ರೆ ಯುನಿಕ್ ಐಡಿ, ಎವ್ರಿ ಇಯರ್ ಯುನಿಕ್ ಐಡಿ ಕೊಡ್ತಿರಕ್ಕಾಗಲ್ವಲ್ಲಪ್ಪ. ಒಂದ್ಸತಿ ಯುನಿಕ್ ಐಡಿ ಕೊಟ್ರೆ ಅದು ನಿಮ್ದೇ ಆಗುತ್ತಲ್ವಾ. ಆಧಾರ್ ಕಾರ್ಡ್ ನಂಬರ್ ಕೊಟ್ರೆ ಎವ್ರಿ ಇಯರ್ ಚೇಂಜ್ ಮಾಡಕ್ಕಾಗಲ್ಲ. ದಟ್ ವಿಲ್ ಬಿ ದೇರ್ ಫಾರ್ ಯುವರ್ ಲೈಫ್ ಟೈಮ್. ಹಂಗೆ ಇದು ಕೂಡ. ಸೊ ಕಾಮನ್ ಸೆನ್ಸ್ 4 ಸ್ಟೇಟ್ಮೆಂಟ್ ಕಾಮನ್ ಸೆನ್ಸ್ ಎಲ್ಲ ಎತ್ಬೋದು ನೀವು. ನಿಮಗೆ ಫ್ರೂಟ್ಸ್ ಬಗ್ಗೆ ಓದಿಲ್ಲಪ್ಪ, ನಂಗೆ ಗೊತ್ತಿಲ್ಲಪ್ಪ ಅನ್ನೋ ಭಯನೇ ಪಡೋದ್ ಬೇಕಾಗಿಲ್ಲ. ಸರಿನಾ? ಆ ಒಂದು ಅನಾಲಿಸಿಸ್ ಮೇಲೆ ಹೋಗ್ತಾ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಓನ್ಲಿ 1, ಓನ್ಲಿ 2, ಓನ್ಲಿ 3, ಆಲ್ 4 ಅಂತ ಹೇಳಿದಾಗ
ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಲ್ ದ 4 ಇಸ್ ಕರೆಕ್ಟ್. ನಿಮ್ಗೆ ಲೈನ್ ಆಫ್ ಥಾಟ್ ಹೇಳ್ಕೊಡ್ತಾ ಇದ್ದೀನಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಲೈನ್ ಆಫ್ ಥಾಟ್. ಸರಿನಾ? ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಇಸ್ ದ 16th ಕ್ವಶನ್. ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್. ಸರಿನಾ? It established the Karnataka State Remote Sensing Application Center in 2010. Seriya? Next question. The center is working under the administrative control of the Department of Personnel and Administrative Reforms headed by the Secretary of the Government. So one though, Karnataka State Remote Sensing Application Center was established in 2010 anta. The second statement though, the center is working. Center andre center government alla. This center, the Karnataka State Remote Sensing Application Center, is working under the administrative control of Department of Personnel and Administrative Reforms headed by the Secretary of Government. ನಾನು ಹೇಳಿಲ್ವಾ, ಏನ್ ಟೆಕ್ನಾಲಜಿ ವೈಸ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಗವರ್ನೆನ್ಸ್ ಡಿವಿಷನ್ ಅಂತ ಬಂದ್ರು ಅದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಗೆ ಬರುತ್ತೆ. ಇದು ಕರ್ನಾಟಕ ರಿಮೋಟ್ ಸೆನ್ಸಿಂಗ್ ಅಂತ ಏನಿದೆ ಅದು ಇದ್ರ ಕೆಳಗೆ ಬರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಆಯ್ತಾ? ಒನ್ ಆಪ್ ಮಾಡ್ಕೊಳ್ಳಿ. ಈ ಗವರ್ನೆನ್ಸ್ ಆಗಲಿ ರಿಮೋಟ್ ಸೆನ್ಸಿಂಗ್ ಆಗಲಿ ಈ ತರದವ್ ಏನೇನಿದೆ ಆಯ್ತಾ, ಇವೆಲ್ಲ ಬರೋದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ಗೆ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಚೀಫ್ ಮಿನಿಸ್ಟರ್ ಕೆಳಗೆ ಬರುತ್ತೆ. ಚೀಫ್ ಮಿನಿಸ್ಟರ್ ಕೆಳಗೆ ಬಂದಾಗ ಕೋಆರ್ಡಿನೇಷನ್, ಇಂಟರ್ಸೆಕ್ಟೋರಲ್ ಕೋಆರ್ಡಿನೇಷನ್ ಹೆಲ್ಪ್ ಆಗುತ್ತೆ. ರಿಮೋಟ್ ಸೆನ್ಸಿಂಗ್ ತಗೊಂಡ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಯೂಸ್ ಆಗುತ್ತೆ. ಕರೆಕ್ಟಾ? ಮೈನ್ಸ್ಗೂ ಯೂಸ್ ಆಗುತ್ತೆ, ಅಗ್ರಿಕಲ್ಚರ್ಗೂ ಯೂಸ್ ಆಗುತ್ತೆ, ಇಂಡಸ್ಟ್ರಿಗೂ ಯೂಸ್ ಆಗುತ್ತೆ. ಸೊ ಕೋಆರ್ಡಿನೇಷನ್ ಬೇಕಿಲ್ಲಿ. ಈ ಗವರ್ನೆನ್ಸ್ ಅಂತ ತಗೊಂಡಾಗ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಯೂಸ್ ಆಗುತ್ತೆ. ಸೊ ಯಾವ ಫೀಚರ್ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಯೂಸ್ ಆಗುತ್ತೆ, ಆ ಫೀಚರ್ ಎಲ್ಲ ಪರ್ಸನಲ್ ಒಳಗಿರುತ್ತೆ. ಯಾಕಂದ್ರೆ ಚೀಫ್ ಮಿನಿಸ್ಟರ್ ಇಸ್ ದ person will monitor this particular department. Serina? Second statement correct. First statement Karnataka State Remote Sensing Application Center. ISRO ಬಂದಿದ್ ಯಾವಾಗ? ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಯಾಕೆ ಇಷ್ಟು ಲೇಟ್ ಆಗಿ 2010 ಬರ್ತಾ ಇದೆ? ಕರೆಕ್ಟಾ? ಈ ಒಂದು ಲೈನ್ ಆಫ್ ಥಾಟ್ ಮಾಡಿದ್ರೆ 2010 ರಾಂಗ್ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಬೇಕಂತ ಎಕ್ಸ್ಟೆಂಡ್ ಮಾಡಿದೀನಿ ಅದನ್ನ. 2010 ಇಸ್ ನಾಟ್ ಕರೆಕ್ಟ್. ಬಿ, ದ ಸೊಲ್ಯೂಷನ್ ಇಸ್ ಬಿ. ವಿಚ್ ಆರ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ತಗೊಂಡ್ರೆ 1 only, 2 only, both 1 and 2, none of the above ತಗೊಂಡ್ರೆ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1986. ಆಯ್ತಾ? ತುಂಬಾ ಹಳೆ ಸೆಂಟರ್ ಇದು. ಸರಿನಾ? 2010 ಬೇಕಂತ ತುಂಬಾ ಮುಂದೆ ಹಾಕಿದೀನಿ. ಅದಕ್ಕೆ ನನಗೆ ಗೊತ್ತಿಲ್ಲ ಅಂತ ಬಿಟ್ಬಿಡ್ಬೇಡಿ. ಫ್ಯಾಕ್ಟ್ ನ ಅಸೆಸ್ ಮಾಡಿ. ರಿಮೋಟ್ ಸೆನ್ಸಿಂಗು ಇಸ್ರೋ ಯಾವಾಗ ಬಂತು, ಇದು ಯಾಕೆ ಇಷ್ಟು ಲೇಟ್ ಆಗಿ ಬಂತು, ನಿಮ್ ಈ ತರ ಕ್ವಶನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ಸಿಕ್ಬಿಡುತ್ತೆ ಆನ್ಸರ್. ಸರಿನಾ? ಸೊ ದಟ್ ಇಸ್ ಈ ಎಕ್ಸಾಮ್ ನಲ್ಲಿ ಅಕಸ್ಮಾತ್ ಇಫ್ ದೇ ಗಿವ್ ಆಪ್ಷನ್ಸ್ ಲೈಕ್ ದಿಸ್ 1 only, 2 only, 3 ಅಥವಾ ಆಲ್ ಆಫ್ ದ ಅಬೌವ್ ಹಂಗ್ ಕೊಟ್ಟಾಗ ಎಲಿಮಿನೇಟ್ ಮಾಡೋದು ಕಷ್ಟ. ಸೊ ಎಲಿಮಿನೇಟ್ ಮಾಡೋದು ಕಷ್ಟ ಅಂದಾಗ ಒಂದೆರಡು ಫ್ಯಾಕ್ಟ್ ಊಹೆ ಮೇಲೆ ಹಾಕ್ಲೇಬೇಕು. ಬಟ್ ಆ ಊಹೆ ಮೇಲೆ ಹಾಕೋದು ಪ್ಯೂರ್ ನಿಮ್ಗೆ ಅನ್ಸುತ್ತೆ ಅಂತ ಹಾಕ್ಬಾರ್ದು. ಅಲ್ಲಿ ಏನೋ ಒಂದು ಲಾಜಿಕ್ ಹಾಕ್ಬೇಕು ನೀವು. ಆಯ್ತಾ? ಆ ಲಾಜಿಕ್ ಏನಾದ್ರು ಇರಲಿ. ಸರ್ ಇಸ್ರೋ ಅಷ್ಟು ಮುಂದೆನೆ ಎಸ್ಟಾಬ್ಲಿಷ್ ಆಗಿತ್ತು, ಅಪ್ಲಿಕೇಶನ್ ಸೆಂಟರ್ ಯಾಕೆ ಇಷ್ಟು ಲೇಟ್ ಆಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಅದನ್ನ ತಪ್ಪಾಗಿದೆ ಅಂತ ನಾನು ಹೇಳಿದ್ರೆ ನೀವು ಯುವರ್ ಲೈನ್ ಆಫ್ ಥಾಟ್ ಇಸ್ ಕರೆಕ್ಟ್. ಪ್ರಿಲಿಮ್ಸ್ ನಿಮ್ಗೆ ಆ ತರನೇ ಲೈನ್ ಆಫ್ ಥಾಟ್ಸ್ ಬೇಕು. ಸರಿನಾ? ಸೊ ದಿಸ್ ಇಸ್ ಅಬೌಟ್ ದ 16th ಕ್ವಶನ್. 17th one. Consider the following statements regarding Sakala mission. ಆಯ್ತಾ? ಫಸ್ಟ್ ಸ್ಟೇಟ್ಮೆಂಟ್ ಅದರಲ್ಲಿ ದ ಆಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಅಕ್ರಾಸ್ ದ ಸ್ಟೇಟ್ ಆಫ್ ಕರ್ನಾಟಕ ಆನ್ 2nd April 2012 ವಿತ್ 151 ಸರ್ವಿಸಸ್ ಅಂಡ್ 11 ಡಿಪಾರ್ಟ್ಮೆಂಟ್ಸ್. ಬೇಕಂತ ಸ್ಪೆಸಿಫಿಕ್ ಕೊಟ್ಟಿದ್ದೀನಿ. ತುಂಬಾ ಸ್ಪೆಸಿಫಿಕ್ ಕೊಟ್ಟು ಹೇಳಿದೀನಲ್ಲ, ಕರೆಕ್ಟ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಯ್ತಾ? ಸೆಕೆಂಡ್, ಸಕಲಾ ಮಿಷನ್ ಆಸ್ ಒನ್ ದ ಬೆಸ್ಟ್ ಸಿಟಿಸನ್ ಕೇರಿಂಗ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅವಾರ್ಡ್ 2023 ಅನ್ನೋದು ಟೆಸ್ ಪ್ಲಾಟ್ಫಾರ್ಮ್. ಯಾವ ಇನಿಷಿಯೇಟಿವ್ ಕರ್ನಾಟಕ ಗೆದ್ದಿದ್ದಾರೆ ನಿಮ್ಗೆ ಗೊತ್ತಿರಬೇಕು, ಅದಕ್ಕೋಸ್ಕರ ಇದನ್ನು ಕರೆಕ್ಟ್ ಕೊಟ್ಟಿದ್ದೀನಿ. ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? 1, 2, both, none ನಲ್ಲಿ both the statements are correct. ಆಯ್ತಾ? ದ ಆಕ್ಟ್ ಇಸ್ ಅ ವೆರಿ ಪ್ರೌಡ್ ಆಕ್ಟ್ ಆಫ್ ಇಂಡಿಯಾ. ಸರಿನಾ? ಅಂಡ್ ಇಯರ್ ಇಟ್ ವಾಸ್ it is implemented across 151 services and 11 departments, and it has won an award for the best citizen caring government department award. That is very good and a proud moment of India. So this is regarding Sakala mission. Let's go to the 18th. Again, Dr. D.M. Nanjundappa committee. ನಿಮ್ ಮೇನ್ಸ್ಗೂ ಇಂಪಾರ್ಟೆಂಟ್, ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟ್. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕಿದು. ಆಯ್ತಾ? ಇಲ್ಲೂ ಅಷ್ಟೇ ಜಾಸ್ತಿ ಚೇಂಜ್ ಮಾಡಕ್ ಹೋಗಿಲ್ಲ ನಿಮ್ಗೆ, ಯಾಕಂದ್ರೆ ನಿಮ್ ತಲೆ ಕೆಡಬಾರ್ದು. ಯು ಶುಡ್ ನೋ ದ ನಂಬರ್ಸ್ ಪ್ರಾಪರ್ಲಿ ಅಂತ ಎಲ್ಲ ಕರೆಕ್ಟ್ ಕೊಟ್ಟಿದ್ದೀನಿ. ಬಟ್ ನೋಡೋಣ ಒಂದ್ಸತಿ. First, 18th question. Consider the following statements regarding Dr. D.M. Nanjundappa committee. First statement, the committee conducted a study and presented the interim report to the government on 26th March 2001 and submitted the final report on 25th June 2002. Second statement, on the basis of 35 socio-economic indicators, assessed the level of development of 175 taluks in the state. Third, these indicators were spread over various sectors such as agriculture, industry, economic, infrastructure, social infrastructure, financial and technical infrastructure. Fourth, taking the state average of development in these indicators as the benchmark, the committee estimated comprehensive composite development index CCDI with appropriate weights and identified 114 taluks as backward taluks.
That's the third, fourth statement. Fifth statement, these taluks were further classified into most backward, more backward, and backward based on the value of CCDI. Taluks with CCDI of 0.53, is usually, I will explain Martini. So this is it. These taluks were further classified into most backward, more backward, and backward based on the value of CCDI. ಸರಿನಾ? ಸೊ ನಾನು ಹೇಳ್ದಂಗೆ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಓನ್ಲಿ 2, ಓನ್ಲಿ 3, ಓನ್ಲಿ 4, ಓನ್ಲಿ 5, ಬಟ್ ಐ ಡಿಡ್ ನಾಟ್ ವಾಂಟ್ ಟು ಪ್ಲೇ ದ ಗೇಮ್ ಇಯರ್ ಆಫ್ ಪ್ರಿಲಿಮ್ಸ್. ಇದು ನಿಮ್ಗೆ ಗೊತ್ತಿರಬೇಕು. ಡಾಕ್ಟರ್ DM ನಂಜುಂಡಪ್ಪ ಕಮಿಟಿ ರಿಪೋರ್ಟ್ ಅಂದ್ರೆ ಇಂಟರಿಮ್ ರಿಪೋರ್ಟ್ 2001 ಅಲ್ಲಿ ಬಂದು, ಫೈನಲ್ ರಿಪೋರ್ಟ್ 2002 ಅಲ್ಲಿ ಬಂತು. 35 ಸೋಶಿಯೋ ಎಕನಾಮಿಕ್ ಇಂಡಿಕೇಟರ್ಸ್ ಮಾಡಿದ್ರು. ಅಸೆಸ್ಮೆಂಟ್ 175 ತಾಲೂಕ್ಸ್ಗೆ ನಡೀತು. ಆಮೇಲೆ ಕಾಂಪ್ರಹೆನ್ಸಿವ್ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಡೆವಲಪ್ ಮಾಡಿದ್ರು. ಆ ಇಂಡೆಕ್ಸ್ ಡೆವಲಪ್ ಮಾಡಿ ಅದ್ರ ಪ್ರಕಾರ 114 ಡಿಸ್ಟ್ರಿಕ್ಟ್ಸ್ ಬ್ಯಾಕ್ವರ್ಡ್ ತಾಲೂಕ್ಸ್ ನ ಐಡೆಂಟಿಫೈ ಮಾಡಿದ್ರು. ಇಷ್ಟು ಈ ಫ್ಯಾಕ್ಟ್ಸ್ ನಿಮ್ಗೆ ಏನೇ ಆದ್ರೂ ಬಯಾಟ್ ಆಗಿರ್ಬೇಕು, ನಿಮ್ಗೆ ಬಾಯ್ ಪಾಟ್ ಮಾಡ್ಕೊಂಡ್ಬಿಡಿ ಅದನ್ನ. ಸರಿನಾ? ಸೊ ಇಲ್ಲಿ ಆನ್ಸರ್ ಇಸ್ ಡಿ, ಆಲ್ ದ 5 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ದಿಸ್ ಇಸ್ ರಿಗಾರ್ಡಿಂಗ್ 18th ಕ್ವಶನ್. ಕಮಿಂಗ್ ಟು 19th ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಯ್ತಾ? ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಶಿವಮೊಗ್ಗ ವಾಸ್ ಸೆಟ್ ಅಪ್ ಇನ್ 1991 and constitutes 174 taluks in 13 districts. ಬಯಲುಸೀಮೆ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಚಿತ್ರದುರ್ಗ was set up in 1994 and constitutes 57 taluks in 19 districts. Which of the above given statements are correct? 1, 2, both, none. ಇದನ್ನ ಯಾಕೆ ಕೊಟ್ಟಿದ್ದೀನಿ ಗೊತ್ತಾ ನಾನು ನಿಮಗೆ? ಇದು ತುಂಬಾ ಫ್ಯಾಕ್ಚುಯಲ್ ಆಗೋಯ್ತಲ್ಲ ಸರ್, ಏನ್ ಮಾಡೋದು ಅಂದ್ರೆ ಫ್ಯಾಕ್ಟ್ಸ್ ನ ಅಬ್ಸರ್ವ್ ಮಾಡಿ ಅಷ್ಟೇ. ಆಯ್ತಾ? ತುಂಬಾ ತಲೆ ಕೆಡ್ಸ್ಕೊಂಬೇಡಿ. ಇದು ಎಕ್ಸ್ಟ್ರೀಮ್ ಫ್ಯಾಕ್ಟ್ ಇದ್ದಾಗ ತಪ್ಪಾಗುತ್ತೆ, ಇಲ್ಲ ಅಂದ್ರೆ ಮೊರಾಲಿಸ್ ಕರೆಕ್ಟ್ ಇರುತ್ತೆ. ಈಗ ನೋಡಿ, ಈಗ ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಶಿವಮೊಗ್ಗ ವಾಸ್ ಸೆಟ್ ಅಪ್ ಇನ್ 1991. ಆಗಿರ್ಬೋದು, ಆಗದೇನೂ ಇರ್ಬೋದು. ಸೊ ನಿಮ್ ಕೈಲಿ ಇಲ್ಲ ಅದು. 1991 ಇಸ್ ಪ್ರಿಟಿ ಇಂಟರ್ಮೀಡಿಯೇಟ್ ನಲ್ಲಿ ಇದೆ, ಅದು ಕರೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಅಂಡ್ ಕನ್ಸ್ಟಿಟ್ಯೂಟ್ಸ್ 174 ತಾಲೂಕ್ಸ್ ಇನ್ 13 ಡಿಸ್ಟ್ರಿಕ್ಟ್ಸ್. ಅಲ್ಲಪ್ಪ, ಕರ್ನಾಟಕದಲ್ಲಿ ಟೋಟಲ್ 239 ತಾಲೂಕ್ಸ್ ಅವೆ. 239 ತಾಲೂಕ್ಸ್ ನಲ್ಲಿ 174 ತಾಲೂಕ್ಸ್ ನೀವು ಮಲ್ನಾಡಲ್ಲೇ ಹಾಕಿದ್ರೆ ಕರೆಕ್ಟ್ ಆಗುತ್ತಾ? ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಇಟ್ಕೊಂಡು ತೆಗಿಬಹುದು ಆನ್ಸರ್. ನೋಡಿದ್ರಾ? ಹಿಂಗೆ ದಿಸ್ ಇಸ್ ರಾಂಗ್. ಇಲ್ಲಿ ಕರೆಕ್ಟ್, ಇಲ್ಲಿ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ನಲ್ಲಿ 1, ಓನ್ಲಿ 2, ಓನ್ಲಿ ಬೋತ್ ನನ್ನಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಂತೂ ತಪ್ಪು. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಬಯಲುಸೀಮೆ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಚಿತ್ರದುರ್ಗ ವಾಸ್ ಸೆಟ್ ಅಪ್ ಇನ್ 1994 ಅಂಡ್ ಕಾನ್ಸ್ಟಿಟ್ಯೂಟ್ಸ್ 57 ತಾಲೂಕ್ಸ್ ಇನ್ 19 ಡಿಸ್ಟ್ರಿಕ್ಟ್ಸ್. ಬಯಲುಸೀಮೆಗೆ 19 ಡಿಸ್ಟ್ರಿಕ್ಟ್ಸ್ ಹಾಕೋದು ಕರೆಕ್ಟಾ? ಓವರ್ ಆಲ್ 31 ಡಿಸ್ಟ್ರಿಕ್ಟ್ಸ್ ಐತೆ. 31 ಡಿಸ್ಟ್ರಿಕ್ಟ್ಸ್ ನಲ್ಲಿ ಬಯಲುಸೀಮೆಲೆ 19 ಡಿಸ್ಟ್ರಿಕ್ಟ್ಸ್ ಬಂದ್ರೆ ಇನ್ ಬೇರೆ ಎಲ್ಲದಕ್ಕೂ ಸೇರಿ ಬರೀ 12 ಡಿಸ್ಟ್ರಿಕ್ಟ್ ಬರುತ್ತಾ? ಅಲ್ಲಿ ಮೇಲ್ ಸ್ಟೇಟ್ಮೆಂಟ್ ಕರೆಕ್ಟ್. ಮೇಲ್ ಸ್ಟೇಟ್ಮೆಂಟ್ ನೋಡಿ, ಮಲ್ನಾಡ್ನಲ್ಲಿ 13 ಡಿಸ್ಟ್ರಿಕ್ಟ್ ಇದೆ. ಗೊತ್ತಾಗ್ತಿದ್ಯಾ? ಅಗೇನ್ ಇಲ್ಲಿ 19 ಡಿಸ್ಟ್ರಿಕ್ಟ್ಸ್ ಅಂತ ಬೇಕಂತ ಜಾಸ್ತಿ ಕೊಟ್ಟಿದ್ದೀನಿ. ಕರೆಕ್ಟಾ? ಸೊ ದ ಕರೆಕ್ಟ್ ಆನ್ಸರ್ ಇಯರ್ ಇಸ್ 1. ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ನಲ್ಲಿ ಶಿವಮೊಗ್ಗಲ್ಲಿ ಇಟ್ ಕಾನ್ಸ್ಟಿಟ್ಯೂಟ್ಸ್ 74 ತಾಲೂಕ್ಸ್ ಇನ್ 13 ಡಿಸ್ಟ್ರಿಕ್ಟ್ಸ್. ಆಯ್ತಾ? ಆಮೇಲೆ ಬಯಲುಸೀಮೆ ಬಂದಾಗ, ಬಯಲುಸೀಮೆ ಡೆವಲಪ್ಮೆಂಟ್ ಬೋರ್ಡ್ ಚಿತ್ರದುರ್ಗ ವಾಸ್ ಸೆಟ್ ಅಪ್ ಇನ್ 1994 ಕರೆಕ್ಟ್. ಇಟ್ ಇಸ್ 57 ತಾಲೂಕ್ಸ್ ಕರೆಕ್ಟ್ ಇನ್ 14 ಡಿಸ್ಟ್ರಿಕ್ಟ್ಸ್. ಇದು ಸರಿನಾ? ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ದ ಆನ್ಸರ್ ಇಸ್ ನನ್ ಆಫ್ ದ ಅಬೌವ್. ಸರಿನಾ? ಒಂದು 13 ಡಿಸ್ಟ್ರಿಕ್ಟ್ಸ್, ಇನ್ನೊಂದು 14 ಡಿಸ್ಟ್ರಿಕ್ಟ್ಸ್, 174 ತಾಲೂಕ್ಸ್, ಇನ್ನೊಂದು 57 ತಾಲೂಕ್ಸ್. ಸರಿನಾ? 20ನೇ ಕ್ವಶನ್ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕರ್ನಾಟಕ ಲೆಜಿಸ್ಲೇಟರ್ಸ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್. MP-LAD ಸ್ಕೀಮ್ ಕೇಳಿದ್ರೆ ಇದು MLA ಸ್ಕೀಮ್, MLA ಲೋಕಲ್ ಏರಿಯಾ ಡೆವಲಪ್ಮೆಂಟ್, MLA-LAD ಸ್ಕೀಮ್ ಇದು. ಸರಿನಾ? ಸೊ ಈ ಸ್ಕೀಮ್ ತಗೊಂಡಾಗ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 2002. ದ ಅಲೋಕೇಶನ್ ಇಸ್ 2 crore per constituency from 2006 to 2007. ಆಯ್ತಾ? ಸೊ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? 1, ಓನ್ಲಿ 2, ಓನ್ಲಿ ಬೋತ್ 1 and 2 ಅಂಡ್ ನನ್ ಆಫ್ ದ ಅಬೌವ್. ಆಯ್ತಾ? ಫ್ಯಾಕ್ಚುಯಲ್ ಇದೆ, ನಾನೇ ಹೇಳ್ಬಿಡ್ತೀನಿ ನಿಮಗೆ. ಆನ್ಸರ್ ಇಸ್ ಸೊಲ್ಯೂಷನ್ ಎ. ಅಂದ್ರೆ ಇಟ್ ವಾಸ್ ಸ್ಟಾರ್ಟೆಡ್ ಆರ್ ಇಂಟ್ರೊಡ್ಯೂಸ್ಡ್ ಇನ್ 2001, 2002. ಆಯ್ತಾ? ವೆನ್ ಇಟ್ ಸ್ಟಾರ್ಟೆಡ್ 2001, 2002 ಪರ್ MLA ಪರ್ ಕಾನ್ಸ್ಟಿಟ್ಯೂನ್ಸಿ ದೇ ಯೂಸ್ ಟು ಗಿವ್ 25 lakhs, 25 ಲಕ್ಷ ಕೊಡೋರು. ಆಯ್ತಾ? ಅದಾದ್ಮೇಲೆ 2006, 2007 ನಲ್ಲಿ ಆ 25 ಲಕ್ಷದಿಂದ 1 ಕೋಟಿ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಆಯ್ತಾ? ಆ 1 ಕೋಟಿಯಿಂದ 2013, 2014 ನಲ್ಲಿ 2 ಕೋಟಿ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲಿ 2 ಕೋಟಿ ಅಲ್ಲ, 1 ಕೋಟಿ. ಅದು 2006-07 ನಲ್ಲಿ 1 ಕೋಟಿ ಮಾಡಿದ್ರು, 2013-14 ನಲ್ಲಿ ಅದನ್ನ 2 ಕೋಟಿ ಮಾಡಿದ್ರು. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಸೊಲ್ಯೂಷನ್ ಎ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. So this is about the 20th question. Let's go to the 21st question. So 21st question bandaga, consider the following statements regarding MP-LAD, that is Member of the Parliament Local Area Development Scheme. Onnadag notkonona. First statement, each member of parliament is allocated rupees 5 crores per annum. Second, Karnataka is represented by 28 members of Lok Sabha, 12 members of Rajya Sabha and 1 nominated member of Rajya Sabha. Third, the Planning, Program and Project Monitoring Department, Government of Karnataka, is designated as the state nodal department to coordinate and monitor the implementation of MP-LAD. Fourth, the Ministry of Statistics and Program Implementation, Government of India, has revised the MP-LAD guidelines and has developed a web portal called eSakshi for implementation of the revised fund flow procedure under the MP-LAD scheme. ಆಯ್ತಾ? ಸೊ 5 ಕೋಟಿ ಅನ್ನೋದು ಕರೆಕ್ಟ್. ಆಯ್ತಾ? ಸೆಕೆಂಡ್ ಸ್ಟೇಟ್ಮೆಂಟ್ ಆಲ್ಸೋ ಇಸ್ ಕರೆಕ್ಟ್.
ಥರ್ಡ್ ಸ್ಟೇಟ್ಮೆಂಟ್ ಅಂಡ್ ಫೋರ್ತ್ ಸ್ಟೇಟ್ಮೆಂಟ್ ನ ಯೋಚನೆ ಮಾಡಬೇಕು ಆಯ್ತಾ. ಇಲ್ಲಿ ಹೌ ಮೆನಿ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓನ್ಲಿ 1, ಓನ್ಲಿ 2, ಓನ್ಲಿ 3 ಅಂಡ್ ಓನ್ಲಿ 4. ಈಗ ನನಗೆ ಗೊತ್ತಿರೋದೇನು, MP ಲ್ಯಾಡ್ ನಲ್ಲಿ 5 ಕೋಟಿ ಕರೆಕ್ಟೇ. ಅದು ಯಾರ್ಯಾರು ರೆಪ್ರೆಸೆಂಟೇಟಿವ್ ಇದಾರೆ, ನಾಮಿನೇಟೆಡ್ ಮೆಂಬರ್ ಆಗಲಿ ಎಲೆಕ್ಟೆಡ್ ಮೆಂಬರ್ ಆಗಲಿ, ಎಲ್ರಿಗೂ MP ಲ್ಯಾಡ್ ಸಿಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂತ ಇಟ್ಕೊಂಡ್ರು ಫೋರ್ತ್ ಸ್ಟೇಟ್ಮೆಂಟ್ ಬನ್ನಿ. ಫೋರ್ತ್ ಸ್ಟೇಟ್ಮೆಂಟ್ ಅಲ್ಲಿ ಏನೇ ಕೊಟ್ಟರು MOSPI ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕಲ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ MP ಲ್ಯಾಡ್ಸ್ ನ ನ್ಯಾಷನಲ್ ಲೆವೆಲ್ ನಲ್ಲಿ ಮಾನಿಟರ್ ಮಾಡುತ್ತೆ ಆಯ್ತಾ. ಇಟ್ ಈಸ್ ಅ ಸ್ಟಾಟಿಸ್ಟಿಕಲ್ ಮಿನಿಸ್ಟ್ರಿ ದಟ್ ಈಸ್ ಮಾನಿಟರಿಂಗ್ ದ ಎಕ್ಸ್ಪೆಂಡಿಚರ್ ಆಸ್ ವೆಲ್ ದ ಫಂಡ್ ಫ್ಲೋ ಆಫ್ MP ಲ್ಯಾಡ್ಸ್. ಹಂಗೆ ಹೇಳಿದಾಗ ಇಫ್ ಅ ಸ್ಟಾಟಿಸ್ಟಿಕಲ್ ಮಿನಿಸ್ಟ್ರಿ ಇಸ್ ಇಂಪ್ಲಿಮೆಂಟಿಂಗ್ ಇಟ್ ಅಟ್ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಸ್ಟಾಟಿಸ್ಟಿಕಲ್ ಮಾಡಬೇಕು. ಸೊ ನೀವು ಥರ್ಡ್ ಸ್ಟೇಟ್ಮೆಂಟ್ ನೋಡಿದ್ರೆ ಕರ್ನಾಟಕ ದ ಪ್ಲಾನಿಂಗ್ ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಡೆಸಿಗ್ನೇಟೆಡ್ ಆಸ್ ಅ ಸ್ಟೇಟ್ ನೋಡಲ್ ಡಿಪಾರ್ಟ್ಮೆಂಟ್. ನ್ಯಾಷನಲ್ ನಲ್ಲಿ MOSPI ಇರುವಾಗ ಸ್ಟೇಟ್ ನಲ್ಲೂ ಇದಿರೋ ತಪ್ಪೇನಿಲ್ವಲ್ಲ. ಇಟ್ ಇಸ್ ಸಿಂಕ್ರನೈಸಿಂಗ್, ಅನುಗುಣವಾಗಿ ಇದೆ ಎರಡು ಸ್ಟೇಟ್ಮೆಂಟ್. ಮೂರನೇದು ನಾಲ್ಕನೇದು ಆಲ್ಮೋಸ್ಟ್ ಸಿಂಕ್ರನಸ್ ಆಗಿದೆ, ಅಂದ್ರೆ ಅನುಗುಣವಾಗಿದೆ. ಸೊ ದೇರ್ ಇಸ್ ವೆರಿ ಹೈ ಚಾನ್ಸಸ್ ದಟ್ ಬೋತ್ ಸ್ಟೇಟ್ಮೆಂಟ್ಸ್ 3 and 4 ಆರ್ ಕರೆಕ್ಟ್. ಸೊ ಆ ಊಹೆ ಮೇಲೆ ಆಲ್ ದ 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳ್ಬೋದು. ಬಟ್ ಆನ್ಸರ್ ಇಸ್ ಡಿ ಓನ್ಲಿ, ಆಲ್ ದ 4 ಸ್ಟೇಟ್ಮೆಂಟ್ಸ್ ಆರ್ ಡೆಫಿನೆಟ್ಲಿ ಕರೆಕ್ಟ್. ಸರಿನಾ? ಸೊ ದಿಸ್ ಇಸ್ ಅಬೌಟ್ ದ 21st question. Let's go to the 22nd question. Consider the following statements regarding registration of births and deaths in eJanma software. ಆಯ್ತಾ, ಸ್ಟೇಟ್ಮೆಂಟ್ ನೋಡೋಣ. ಪ್ರಾವಿಷನ್ಸ್ ಹ್ಯಾವ್ ಬಿನ್ ಮೇಡ್ ಟು ಕಲೆಕ್ಟ್ ದ ರಿಜಿಸ್ಟರ್ಡ್ ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ಸ್ ಫ್ರಮ್ ಸೇವಾ ಸಿಂಧು ಅಂಡ್ ಗ್ರಾಮ ಒನ್ ಸೆಂಟರ್ಸ್. ಜನರಿಕ್ ಸ್ಟೇಟ್ಮೆಂಟ್ ಆಯ್ತು, ಹೇಳೋದು ಬೇಕಾಗಿಲ್ಲ ನಿಮಗೆ. ಇಟ್ ಇಸ್ ಬೀಂಗ್ ಕಲೆಕ್ಟೆಡ್, ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ಸ್ ಆರ್ ಕಲೆಕ್ಟೆಡ್ ಫ್ರಮ್ ಸೇವಾ ಸಿಂಧು ಅಂಡ್ ಗ್ರಾಮ ಒನ್ ಸೆಂಟರ್ಸ್ ಅಂದ್ರೆ ಯಾಕಾಗಲ್ಲ ಅದರಲ್ಲಿ ಅಲ್ವಾ? ಸೆಕೆಂಡ್, ಕರ್ನಾಟಕ ಇಸ್ ಪ್ರೌಡ್ ಟು ಬಿ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇನ್ಕಾರ್ಪೊರೇಟ್ ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ಸ್ ರಿಜಿಸ್ಟರ್ಡ್ ಇನ್ eJanma ಇಂಟು ಬ್ಲಾಕ್ ಚೈನ್ ಸಾಫ್ಟ್ವೇರ್. ಪುನಃ ಬೇಕಂತ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? 1, 2 ಬೋತ್ 1 and 2 ಅಂಡ್ ನನ್ ಆಫ್ ದ ಅಬೌವ್. ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್. ಪುನಃ ಫಸ್ಟ್ ಸ್ಟೇಟ್ಮೆಂಟ್ ಜನರಿಕ್ ಆಯ್ತು, ಸೆಕೆಂಡ್ ಸ್ಟೇಟ್ಮೆಂಟ್ ಕರ್ನಾಟಕ ಏನೇಂತ ಫಸ್ಟ್ ಇದೆ ಅದೆಲ್ಲ ನಿಮ್ಗೆ ಗೊತ್ತಿರಬೇಕು, ಅದರಲ್ಲಿ ಇದು ಒಂದೇ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ಹೋಗೋಣ. SDGCC ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕೋಆರ್ಡಿನೇಷನ್ ಸೆಂಟರ್ ಇನ್ ಕೊಲಾಬರೇಷನ್ ವಿತ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ವಿತ್ ಸ್ಪೋರ್ಟ್ಸ್ Karnataka and Ministry of Youth Affairs Government of India organized the Youth Summit as a part of National Youth Festival in January 2023 in which of the following places? Again ಇಲ್ಲಿ ಏನು ಲಾಜಿಕೇ ಇಲ್ಲ, ನಿಮಗೆ ಗೊತ್ತಿರಬೇಕು ಅಥವಾ ಗೊತ್ತಿಲ್ಲ. ಧಾರವಾಡ. ದ ಆನ್ಸರ್ ಇಲ್ಲಿ ಎ ಧಾರವಾಡ, ಬಿ ಬೆಂಗಳೂರು, ಸಿ ಹಾಸನ್ನು, ಡಿ ಮಂಗಳೂರು. ನಾನು ಬೇಕಂತ ಎಲ್ಲ ಆಪ್ಷನ್ ಹಾಸನ್ ಹಾಕ್ತೀನಿ ಆದಷ್ಟು, ಯಾಕಂದ್ರೆ ನಮ್ಮೂರು ಅಂತ. ಬಟ್ ಇಲ್ಲಿ ದ ಕರೆಕ್ಟ್ ಆನ್ಸರ್ ಇಸ್ ಧಾರವಾಡ ಆಯ್ತಾ. ಇಲ್ಲಿ ನ್ಯಾಷನಲ್ ಯೂತ್ ಫೆಸ್ಟಿವಲ್ ನಡೆಯುತ್ತೆ. ಸರಿನಾ? ಸೊ ಕಮಿಂಗ್ ಟು ದ ಲಾಸ್ಟ್ ಕ್ವಶನ್ of the good governance practices in Karnataka. This is, consider the following statements regarding Data Lake project. First statement odana. The first statement is Data Lake project is a collaboration between SDGCC and Indian Institute of Management Bangalore. Second statement, it involves the analysis of data to provide inputs for the budgetary processes in Karnataka. Third statement, the project aims to utilize data-based analysis to inform decision-making and resource allocation in areas such as education, health and nutrition. Fourth statement, the initiative has been recognized and appreciated by NITI Aayog and its success has been showcased at the national level. How many of the above statements are correct? Only 1, only 2, only 3 and all 4. ಸರಿನಾ? ಇಲ್ಲಿ ನೋಡಿ ಪುನಃ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಇಟ್ ಇನ್ವಾಲ್ವ್ಸ್ ದ ಅನಾಲಿಸಿಸ್ ಆಫ್ ಡೇಟಾ ಟು ಪ್ರೊವೈಡ್ ಇನ್ಪುಟ್ಸ್ ಫಾರ್ ಬಜೆಟಿಂಗ್ ಪ್ರಾಸೆಸ್ ಇನ್ ಕರ್ನಾಟಕ. ತುಂಬಾ ಜನರಿಕ್ ಆಗ್ಲಿಲ್ವಾ ಆಯ್ತಾ? ಅಲ್ಲಿ ಏನ್ ತುಂಬಾ ಜನರಿಗೆ ಅನಲೈಸಿಂಗ್ ದ ಡೇಟಾ ಅಂಡ್ ಗಿವಿಂಗ್ ಇನ್ಪುಟ್ಸ್ ಫಾರ್ ಬಜೆಟಿಂಗ್ ಪ್ರಾಸೆಸ್ ಅಂದ್ರೆ ತುಂಬಾ ಜನರಿಗೆ ಆಯ್ತು. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಥರ್ಡ್ ನೋಡಿ, ದ ಪ್ರಾಜೆಕ್ಟ್ ಏಮ್ಸ್ ಅಟ್ ಯೂಸಿಂಗ್ ಡೇಟಾ ಬೇಸ್ಡ್ ಅನಾಲಿಸಿಸ್ ಟು ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್ ಅಂಡ್ ರಿಸೋರ್ಸ್ ಅಲೋಕೇಶನ್. ಪುನಃ ಸಚ್ ಆಸ್ ಹೆಲ್ತ್, ಎಜುಕೇಶನ್, ನ್ಯೂಟ್ರಿಷನ್ ನೋಡಿ ತುಂಬಾ ಬ್ರಾಡ್ ಆಗೋಯ್ತು. ಹೆಲ್ತ್ ಇದೆ, ಎಜುಕೇಶನ್ ಇದೆ, ನ್ಯೂಟ್ರಿಷನ್ ಇದೆ. ಅನಲೈಸಿಂಗ್ ದ ಡೇಟಾ ಅಂಡ್ ದೆನ್ ಮೇಕಿಂಗ್ ಇನ್ಫಾರ್ಮ್ ಡಿಸಿಷನ್ ಮೇಕಿಂಗ್ ಇನ್ ದೀಸ್ ಸೆಕ್ಟರ್ಸ್. ಪುನಃ ಸ್ಟೇಟ್ಮೆಂಟ್ ಜನರಿಕ್ ಆಯ್ತು, ತಪ್ಪಾಗೋ ಚಾನ್ಸ್ ಇಲ್ಲ. ಥರ್ಡ್ ಬನ್ನಿ, ನೆಕ್ಸ್ಟ್ ಫೋರ್ತ್ ಸ್ಟೇಟ್ಮೆಂಟ್ ಬನ್ನಿ. ಇನಿಷಿಯೇಟಿವ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಅಂಡ್ ಅಪ್ರಿಷಿಯೇಟೆಡ್ ಬೈ ನೀತಿ ಆಯೋಗ್ ಅಂಡ್ ಇಟ್ಸ್ ಸಕ್ಸಸ್ ಹ್ಯಾಸ್ ಬಿನ್ ಶೋಕೇಸ್ಡ್ ಅಟ್ ದ ನ್ಯಾಷನಲ್ ಲೆವೆಲ್. ಸಿ ಇಲ್ಲಿ ವರ್ಡ್ಸ್ ಏನ್ ಜ್ಞಾಪಕ ಇರ್ಬೇಕಂದ್ರೆ ಅಪ್ರಿಷಿಯೇಟೆಡ್ ಬೈ, ಯಾವುದೋ ಒಂದು ಸ್ಪೆಸಿಫಿಕ್ ಅವಾರ್ಡ್ ಗೆದ್ದಿದ್ದಾರೆ ಅಂತ ಹೇಳ್ತಾ ಇಲ್ಲ. ಅಪ್ರಿಷಿಯೇಟೆಡ್ ಬೈ ಜನರಿಕ್ ಆಗೋಯ್ತು. ಅವ್ರು ಏನೋ ಶಬಾಷ್ಗಿರಿ ಕೊಟ್ಟಿದ್ರೆ ಅದು ಕರೆಕ್ಟೇ. ಸೊ ಅಪ್ರಿಷಿಯೇಟೆಡ್ ಬೈ ಏನಾದ್ರು ಕೊಟ್ಕೊಳ್ಳಿ, ಅವರು ಕರೆಕ್ಟೇ ಇರುತ್ತದು. ಆಮೇಲೆ ಶೋಕೇಸ್ಡ್ ಅಂದಾಗ ಅದು ಬ್ರಾಡ್ ಆಗೋಯ್ತು ತುಂಬಾ. ಶೋಕೇಸ್ ಮಾಡಿದ್ರೆ ಎಲ್ಲಾರು ಶೋಕೇಸ್ ಮಾಡಿರ್ಲಿ, ಅದು 1% ಶೋಕೇಸ್ ಆಗಿದ್ರು ಶೋಕೇಸ್ ಅದು ಕರೆಕ್ಟಾ. ಶೋಕೇಸ್ಡ್ ಅಟ್ ದ ನ್ಯಾಷನಲ್ ಲೆವೆಲ್ ಅಂತವ್ರೆ. ಪುನಃ ಫೋರ್ತ್ ಸ್ಟೇಟ್ಮೆಂಟ್ ಜನರಿಕ್. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ಸ್ ನೀವು ಯೋಚನೆ ಮಾಡಂಗಿಲ್ಲ, ಸುಮ್ಮನೆ ಕರೆಕ್ಟ್ ಹಾಕ್ಬೋದು ನೀವು. ಎಲ್ಲಿ ಯೋಚನೆ ಮಾಡ್ಬೇಕಂದ್ರೆ ಆ ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಡೇಟಾ ಲೇಕ್ ಪ್ರಾಜೆಕ್ಟ್ ಇಸ್ ಅ ಕೊಲಾಬರೇಷನ್ ಬಿಟ್ವೀನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕೋಆರ್ಡಿನೇಷನ್ ಸೆಂಟರ್ ಅಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್. ಇಲ್ಲಿ ಚೇಂಜ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಇಲ್ಲಿ ಬೇಕಂತಾನೆ ಚೇಂಜ್ ಮಾಡಿದೀನಿ. ಇಲ್ಲಿ ದ ಆನ್ಸರ್ ಇಸ್ ಸಿ. Only 3 statements are correct. The first statement is wrong. ಆಯ್ತಾ?
SDGCC is implementing the data lake project in collaboration with Indian Institute of Information Technology Bangalore and not IIM Bangalore. ಆಯ್ತಾ? ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬ್ಯಾಂಗ್ಳೂರ್ ವಿತ್ SDGCC is implementing data lake project. ಸೊ ಡೇಟಾ ಲೇಕ್ ಪ್ರಾಜೆಕ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಇಸ್ ಡೇಟಾ ಅನಾಲಿಸಿಸ್ ಫಾರ್ ರಿಸೋರ್ಸ್ ಅಲೋಕೇಶನ್ ಆಸ್ ವೆಲ್ ಆಸ್ ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್. ಈ ಡೇಟಾ ಅನಾಲಿಸಿಸ್ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಒಂದ್ ಕಡೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇದು ಒಂದು ಚಾಪ್ಟರ್ ಆಗಿ ಮಾಡ್ತೀನಿ ಮುಂದೆ, ಸೊ ನಿಮ್ಗೆ ಗೊತ್ತಿರುತ್ತದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಅನುಗುಣವಾಗಿ ರಿಸೋರ್ಸ್ ಯೂಸ್ ಮಾಡಬೇಕು. ಆಯ್ತಾ? ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಚೀವ್ ಮಾಡಕ್ಕೋಸ್ಕರ ರಿಸೋರ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು ಅಂತ ಡೇಟಾ ಬೇಸ್ಡ್ ಅನಾಲಿಸಿಸ್ ಮಾಡ್ತಾರಲ್ಲ, ಅದೇ ಈ ಡೇಟಾ ಲೇಕ್ ಪ್ರಾಜೆಕ್ಟ್. ಆಯ್ತಾ? ದಿಸ್ ಇಸ್ ಡನ್ ಬೈ SDGCC in collaboration with Indian Institute of Information Technology Bangalore. Okay, so this completes the 24 questions of good governance practices in Karnataka. ಆ ಚಾಪ್ಟರ್ ಅಲ್ಲಿ ಯಾವ ಆಂಗಲ್ಸ್ ನಲ್ಲಿ ಕ್ವಶನ್ಸ್ ಕೇಳ್ಬೋದು ಅಂತ ಕರೆಕ್ಟ್ ಆಗಿ ನನ್ನ ಪ್ರಕಾರ ಎಲ್ಲ ಕವರ್ ಮಾಡಿದೀನಿ. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಯೂಸ್ ಮಾಡ್ಕೊಳ್ಳಿ, ದಯವಿಟ್ಟು ಶೇರ್ ಮಾಡಿ. ಇದನ್ನ ಇನ್ನೂ ಜಾಸ್ತಿ ಪ್ರೋಗ್ರಾಮ್ಸ್ ತರ್ತೀನಿ, ಇನ್ನೂ ಜಾಸ್ತಿ ಇನಿಷಿಯೇಟಿವ್ಸ್ ತರ್ತೀನಿ ಹೆಲ್ಪ್ ಮಾಡಕ್ಕೆ. ಸೊ ತಲೆ ಕೆಡಿಸ್ಕೊಂಬಿಡಿ, ಆದಷ್ಟು ಶೇರ್ ಮಾಡಿ, ಚೆನ್ನಾಗಿ ಓದಿ. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಏನೇ ಫೀಡ್ಬ್ಯಾಕ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಿಡಿ. ಅಂಡ್ ಪ್ಲೀಸ್ ಇನ್ನೂ ಜಾಸ್ತಿ ಬರ್ಬೇಕಂದ್ರೆ ನಮಗೂ ಒಂದು ಮೋಟಿವೇಶನ್ ಬೇಕು, ಅದಕ್ಕೋಸ್ಕರ ಪ್ರಮೋಷನ್ ಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಅಂಡ್ ದಯವಿಟ್ಟು ಕಮೆಂಟ್ ಮಾಡಿ. Thank you so much, guys. I hope it was helpful. I'll come back again with the next chapter. I'll see you then. Bye.